ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। यथेष्टवित्तासनपानमस्य धर्मात्मजः प्रतिजज्ञे सुशीघ्रं तथैव तेनोद्धृतमङ्गुलीयं त्रिवर्गमुख्यात्मजवाक्यतोनु। ಧರ್ಮರಾಜ ಯಥೇಷ್ಟ ವಿತ್ತ, ಯಥೇಷ್ಟ ಅಶನ, ಯಥೇಷ್ಟ ಪಾನ ಅದನ್ನು ಕೊಡೋದಕ್ಕೋಸ್ಕರವಾಗಿ ಪ್ರತಿಜ್ಞೆಯನ್ನು ಮಾಡಿದ, ಭಾಷೆ ಕೊಟ್ಟ. ತಕ್ಷಣನೇ ಸುಶೀಘ್ರಂ, ಆ ಕೂಡಲೇ, ತಥೈವ ತೇನ ಉದ್ಧೃತಂ ಅಂಗುಲೀಯಂ, ಆ ತಕ್ಷಣ ಅವ್ರೇನು ಮಾಡಿದರು, ರಾಜಮುದ್ರಿಕೆಯನ್ನು ಕೂಡ ತೆಗೆದುಕೊಟ್ರು. ತ್ರಿವರ್ಗ ಮುಖ್ಯಾತ್ಮಜ ವಾಕ್ಯತೋನು, ಎರಡು ಸರ್ತಿ ಬಂತು ವಾಕ್ಯ. ಧರ್ಮರಾಜ ಮಾತು ಕೊಟ್ಟ ಅಂತ ಹೇಳಿದರು, ಧರ್ಮರಾಜ ಮಾತು ಕೇಳಿನೇ ಮಾಡಿದರು ಅಂತ ಹೇಳಿದ್ರು, ಎರಡೆರಡು ಆಯ್ತು ಅಂತ ಹೇಳಿದ ಮೇಲೆ ಅವರಿಗೆ ದುರ್ಯೋಧನ ಋಣ ಅನ್ನೋದು ಋಣ ಪ್ರಶ್ನೆ ಬರೋದೇ ಇಲ್ಲ. ಪಪ್ರಚ್ಛುರೇನಂ ಸಹಿತ ಕುಮಾರಾಹ, ಮತ್ತೆ ಧರ್ಮರಾಜನೇ ಅಥೆಂಟಿಕ್ ಕೂಡ, ಈಗ ಮಾತು ಕೊಡೋ ಹಕ್ಕಿರೋದು ಆತನಿಗೇನೆ, ಆತ ಕೊಟ್ಟ. ಆಮೇಲೆ ನಮ್ಮ ರಾಜ್ಯ ಭ್ರಷ್ಟನಾದಲ್ಲ ಅಂತ ಕೇಳ್ಬೋದು. ಒಬ್ಬ ಅಧಿಕಾರಿ ಟ್ರಾನ್ಸ್ಫರ್ ಮಾತ್ರಕ್ಕೆ ಅವ್ನು ಮಾಡಿದ ಆರ್ಡರ್ ಏನಾಗಲ್ಲ, ಚೇಂಜ್ ಆಗೋದಿಲ್ಲ. ಅದರಿಂದ ಇವ್ರದ್ದೇ ಋಣ ಹೊರತು ಅವ್ರದ್ದಲ್ಲ ಅದು. ಮತ್ತೆ ಆ ರಾಜ್ಯ ತೊಗೊಂಡಿದ್ದು ಕೂಡ ಅನ್ಯಾಯವಾಗಿ ಬೇರೆ, ಇನ್ವ್ಯಾಲಿಡ್ ಅದು. ಅದರಿಂದ ಯಾರು ಮಾತು ಉಳಿದಾಗಾಯ್ತು, ಈಗ ಧರ್ಮರಾಜನ ಮಾತನ್ನೇ ಅದೇ ಉಳಿದಿದ್ದರಿಂದ ಅದು ಅನ್ನದ ಭಾರ ಧರ್ಮದ ಅನ್ನನೇ ಹೊರತದು, ದುರ್ಯೋಧನ ಅನ್ನ ಅಲ್ಲ ಅಂತ ಆಯ್ತು. ಪಪ್ರಚ್ಛೂರೇನಂ ಸಹಿತ ಕುಮಾರಾಹ ಕೋಸೀತಿ ಸೋಪ್ಯಾಹ ಪಿತಾಮಹೋವಹ ವಕ್ತೇತಿ ತೇ ದುದ್ರುಭುರಾಶು ಭೀಷ್ಮಂ ದ್ರೋಣೋಯಮಿತ್ತೇವ ಸ ತಾಂತದೋಚೇ. ಪಪ್ರಚ್ಛುಃ ಏನಂ ಸಹಿತಾಃ ಕುಮಾರಾಃ ಕಃ ಅಸಿ ಇತಿ ಸಹ ಅಪಿ ಆಹ ಪಿತಾಮಹಃ ವಹ ವಕ್ತಾ ಇತಿ ತೇ ದುದ್ರುಭುಃ ಆಶು ಭೀಷ್ಮಂ ದ್ರೋಣಃ ಅಯಂ ಇತಿ ಏವ ಸಹ ತಾನ್ ತದಾವೂಚೇ. ಪಪ್ರಚ್ಛುಃ ಏನಂ ಸಹಿತಾಃ ಕುಮಾರಾಃ, ಎಲ್ಲ ಕುಮಾರರು ಸೇರಿಬಿಟ್ಟು ಆತನನ್ನು ಕೇಳಿದರು, ನೀವ್ಯಾರು, ಕೋಹ ಅಸಿ, ನೀವ್ಯಾರು ಅಂತ ಕೇಳಿದರು. ಅವರೇನು ಮಾಡಿದ್ರು, ತಾವ್ಯಾರು ಅಂತ ಹೇಳಲಿಲ್ಲ. ಸಹ ಅಪಿ ಆಹ ಪಿತಾಮಹೋ ವಹ ವಕ್ತ, ನಿಮ್ಮ ತಾತನ ಕೇಳಿ ಹೇಳ್ತಾರೆ ಅಂತ. ಅಂದರೆ ಮಾತು ಎಷ್ಟು ಡೀಸೆಂಟಾಗಿ ನಡ್ಕೋತಾರೆ, ತಮ್ಮ ಬಗ್ಗೆ ತಾವೇನೇನು ತಿಳ್ಕೊಡೋದು, ಈ ಮಧ್ಯೆ ನಿಮ್ಮ ತಾತನ ಕೇಳಿ ಗೊತ್ತಿದೆ ಹೇಳ್ತಾರೆ ಅಂತ. ತೇ ದುದ್ರುವು ರಾಶು, ತಕ್ಷಣ ಓಡಿದರು ಅವರು. ತಕ್ಷಣ ಓಡಿದ್ರು ಏನು ತೋರಿಸುತ್ತಲ್ಲಿ, ಇವರಿಂದ ಆದಷ್ಟು ಬೇಗ ವಿದ್ಯೆ ಕಲಿಬೇಕು ತಾವು, ಅಲ್ಲೇ ಆತುರ ಇದೆ. ಅವ್ರ ಆತುರ ಇರೋದು ಅದರೊಳಗೆ. ಒಳ್ಳೆ ಆ ಬ್ರಾಹ್ಮಣನಿಗೆ ಶಾಸ್ತ್ರವಿದ್ಯೆ ಕಂಡ್ರೆ ಓಡಬೇಕು, ಇವನು ಶಾಸ್ತ್ರವಿದ್ಯೆ ಕಂಡ್ರೆ ಇವನು ಓಡುತ್ತಾನೆ. ಅದು ಅವ್ರ ಸ್ವಭಾವ. ದುದ್ರುಭು ರಾಶು ಭೀಷ್ಮಂ, ಅದು ಸ್ವಧರ್ಮ ಅವರಿಗೆ. ಭೀಷ್ಮಂ ದ್ರೋಣಃ ಅಯಮಿತ್ತೇವ ಸತಾಂತದೋಚೆ. ಭೀಷ್ಮರನ್ನು ಕೇಳಿದರು, ತಕ್ಷಣ ಅವ್ರು ಏನು ಮಾಡಿದರು, ಅಯಂ ದ್ರೋಣಃ, ಮಹಾಭಾರತದಲ್ಲಿ ಹೇಳ್ತಾರೆ. ಎಷ್ಟೋ ದಿವಸ ದ್ರೋಣಾಚಾರ್ಯ ಕಾಣಲಿಲ್ಲ. ಅವ್ರು ಹೋಗಿ ವಿಚಾರಿಸಿದ್ರು ಸುತ್ತಮುತ್ತ ಎಲ್ಲ ಕಡೆ, ಎಲ್ಲಿ ಹೋಗಿದ್ದಾರೆ ಅಂತೇಳಿ. ಇಲ್ಲ, ಅವರು ಪರಶುರಾಮರ ಹತ್ರ ಎಲ್ಲ ಹೋಗಿದ್ದಾರೆ, ಸದ್ಯಕ್ಕೆ ಇಲ್ಲ ಅಂತ ಹೇಳಿದರು. ಆಮೇಲೆ ಏನಾಯಿತು ಅಂತ ಗೂಢಚಾರ ಬಿಟ್ಟು ಕಳಿಸ್ತಾರೆ, ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ ಅವರಿಗೆ. ಅವ್ರು ಪರಶುರಾಮರು ಓದ್ತಿದ್ದಾರೆ ಅಂತ ಅದೆಲ್ಲ ತಿಳ್ಕೊಂಡಿದ್ರು. ಈಗ ಅವ್ರು ಬಂದಿದ್ದಾರೆ, ಅವ್ರು ಹೇಗಿದ್ದಾರೆ ಅದೆಲ್ಲ ಕೇಳಿದ ಮೇಲೆ ಅದು ಅವರೇಂತ ತೀರ್ಮಾನ ಮಾಡ್ತಾರೆ. ದ್ರೋಣೋಯಮಿತ್ತೇವ ಸತಾನ್ ತದಾವೂಚೆ. ತಕ್ಷಣ ಅವರು ದ್ರೋಣರೇ ಅಂತ ಹೇಳಿಬಿಟ್ಟು ಅವ್ರು ಹೇಳಿದರು. ಅಂಥ ಕೌಶಲ ಬರಬೇಕಾದ್ರೆ ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಆ ವಿದ್ಯೆ ಪರಶುರಾಮರದೇ ಆಗಿರಬೇಕು. ದ್ರೋಣಾಚಾರ್ಯ ಇತ್ತೀಚೆಗೆ ಕಂಡಿಲ್ಲ, ಆದ್ದರಿಂದ ವಿಚಾರ ತಿಳಿದಿದ್ದರೂ ಕೂಡ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಕೂಡ ಪರಶುರಾಮರ ಅಧ್ಯಯನ ಮಾಡಕ್ಕೆ ಹೋಗಿದ್ದಾರೆ. ಆದ್ದರಿಂದ ಅವರಿಗೆ ಬಂದಿದ್ದಾರೆ. ಅವರು ನಮ್ಮ ರಾಜಕುಮಾರರ ಗುರುಗಳಾಗಲಿಕ್ಕೆ ಭಾರಿ ಯೋಗ್ಯ ಅಂತ ತೀರ್ಮಾನ ಮಾಡಿ. ಈವರೆಗೂ ಯಾರ ಹತ್ರ ಓದ್ತಾ ಇದ್ರು ಅವರು, ಕೃಪಾಚಾರ್ಯ ಹತ್ರ ಓದ್ತಾ ಇದ್ರು. ಈಗ ಇವರ ಹತ್ರ ಬಂದು ಅವರವರಲ್ಲಿ ವಿರೋಧ ಪ್ರಶ್ನೆ ಇಲ್ಲ. ಆಗ ಏನವರು ಕೃಪಾಚಾರ್ಯರ ಸಹೋದರನೇ ಅವ್ರ ಪತ್ನಿ ದ್ರೋಣಾಚಾರ್ಯ. ಆದ್ದರಿಂದ ಯಾವ ಸಮಸ್ಯೆನೂ ಬರಲೇ ಇಲ್ಲ. ಅದು ಯಾತಕ್ಕೆ ಕೇಳಿದ್ರು ಅಂತ, ರೂಪ ಉಳಿದವ್ರಿಗೆ ಕಾಣ ಹಾಗೋ ಇದೆ ಅಂತ. ಎಲ್ಲ ರೂಪಗಳು ನಿತ್ಯ, ಎಲ್ಲ ರೂಪಗಳು ಇದೇನೆ. ಈ ರೂಪ ಉದಾಹರಣೆ ಯಾವೇ ಇಲ್ಲ. ಈ ಬಿಟ್ವೀನ್ 3 and 4 ಸಿಗ್ತೀವಿ ಅಂತ ಹೇಳಿದರೆ ಹಾಗೆ ಯಾವಾಗಲೂ ಇರ್ತಾರೆ. ಎಲ್ಲರಿಗೂ ಸಿಗೋದಿಲ್ಲ. ಸಿಗೋದು ಯಾವಾಗ, ಆ ಟೈಮ್ನಲ್ಲಿ
ಇದು ಕಾಣೋ ರೀತಿಯಲ್ಲಿದ್ದಾರೆ. ಪರಶುರಾಮ ರೂಪ, ವೇದವ್ಯಾಸ ರೂಪ ಎರಡು ರೂಪಗಳಿಂದ ಹಾಗಿದ್ದಾರೆ ಇವರು. ಅವೈಲಬಲ್, ಸ್ಟಿಲ್ ಭೂಲೋಕದಲ್ಲಿ ಅವೈಲಬಲ್. ಉಳಿದವ್ರಿಗೆ ಅವೈಲಬಲ್ ಆದರೂ ಬಿಡುವವರಿಗೆ ಕಾಣಿಸೋದಿಲ್ಲ, ಇಷ್ಟೇ ವ್ಯತ್ಯಾಸ. ಪಪ್ರಶೋಚ ಬಾವಿ ನೀರಿದೆ, ಹಗ್ಗ ಇಲ್ಲ ಸೇರ್ಲಕ್ಕೆ ಬರೋದಿಲ್ಲ ಅಂತಾರಲ್ಲ, ಹಾಗೆ ಅವೈಲಬಲ್ ಈಗ ಸಿಗುತ್ತೆ ಬಂತು ಅಂತ ಹೇಳ್ತಾರಲ್ಲ ಆ ರೀತಿ ಇರೋದು ನಿಜ. ಈ ರೂಪಗಳು ಮಾತ್ರ ಅವೈಲಬಲ್. ಒಂದು ಶಾಸ್ತ್ರಕ್ಕೋಸ್ಕರ 1 ರೂಪಾಯಿ, ಶಾಸ್ತ್ರಕ್ಕೊಂದು 2 ರೂಪಾಯಿ ಇಟ್ಬಿಟ್ಟಿದ್ದಾರೆ. ಶಾಸ್ತ್ರ ಬ್ರಾಹ್ಮಣರಿಗೋಸ್ಕರ 1 ರೂಪಾಯಿ ವೇದವ್ಯಾಸ ರೂಪ, ಅದು ಕ್ಷತ್ರಿಯರಿಗೆ ಉಪದೇಶ ಮಾಡೋ ರೂಪ. ಅಂದರೆ ಡೈರೆಕ್ಟ್ ಅಲ್ಲ, ಶಸ್ತ್ರಗಳ ದೃಷ್ಟಿಯಿಂದ ಕೊಡೋದು. ಇದು ಅರ್ಥವಾಗಿ 2 ರೂಪಾಯಿ ಇರ್ಲಿಕ್ಕೆ ಒಂದು ಕಾರಣ ಆಯಿತು. 2 ಬಹಳ ಪ್ರಧಾನ ತಾನೇ ಇವು. ಶಸ್ತ್ರ ಶಾಸ್ತ್ರ 2 ಪ್ರಧಾನವಾದ್ದರಿಂದ 2ಕ್ಕೂ 1 ರೂಪಾಯಿ ಇಟ್ಟಿದ್ದಾರೆ. ಅದಕ್ಕೆ ವ್ಯಾಸಪೀಠ ಅಂತ ಹೆಸರು ಇದಕ್ಕೆ ಬಂತು. ಅಲ್ಲಿ ಪರಶುರಾಮರ ಮೂಲಕನೇ ಅಧ್ಯಯನ. ಅಲ್ಲಿ ಸರ್ಕಾರಕ್ಕೆ ಇವೆಲ್ಲ ಗೊತ್ತಾರೆ, ಚೆನ್ನಾಗಿ ಉಪಯೋಗ ಮಾಡಬಹುದೆಲ್ಲ ಕೂಡ. ಪರಶುರಾಮರ ಹೆಸರು ಇಡಬೇಕು, ಅದಕ್ಕೆಲ್ಲ ಏನಂತ ಹೆಸರು ಇಡಬೇಕು, ಅದಕ್ಕೆಲ್ಲ ಮೇನ್ ಇದಕ್ಕೆ ಶಸ್ತ್ರಾಗಾರಕ್ಕೆಲ್ಲ ಪರಶುರಾಮ ದೇವರ ಹೆಸರಿಟ್ಟರೆ ಅದು ಸರಿ ಹೋಗುತ್ತೆ. ಕೆಲವು ಹೆಸರು ಉಪಯೋಗಿಸಿಲ್ಲ ಅಂತ ಸುಗ್ರೀವಾಜ್ಞೆ ಎಲ್ಲ ಉಪಯೋಗಿಸ್ತಾರೆ, ಹಾಗೆಲ್ಲ ಸುಗ್ರೀವಾಜ್ಞೆ ಅಂತ ಉಪಯೋಗಿಸ್ತಾರೆ, ಕೆಲವೆಲ್ಲ ಉಪಯೋಗಿಸೋದ್ರಿಂದ ಇದ್ರ ಹಾಗೆ ಉಪಯೋಗಿಸ್ಬೇಕು. ರಾಮಬಾಣ ಪ್ರಸಿದ್ಧನೇ ಇದೆ ಈ ಮಧ್ಯೆ, ಆ ರೀತಿ ಉಪಯೋಗಿಸಿದ್ರೆ ಬೇಕಾದಷ್ಟಾಗ. ಬ್ರಹ್ಮೋತ್ಸವ ಅಂತ ಹೆಸರಿಟ್ಟಿದ್ದಾರೆ ನೋಡಿ ಇದಕ್ಕೆಲ್ಲ, ಆ ಥರ ಹೆಸರಿಡ್ಬೋದು. ಅವರೆಲ್ಲ ಗೊತ್ತಾದ್ರೆ ಇಡ್ತಾರೆ. ತಥಾಂತದೋಚೆ ನರಾಜಗೇಹಂ, ಅದೆಲ್ಲ ಹೇಳ್ತಾರೆ ಡೀಟೇಲ್ ಆಗಿ. ನರಾಜಗೇಹಂ ಸ ಕದಾಚಿದೇತಿ ತೇನಾದೃಷ್ಟಸ್ಥ ಕುಮಾರೈಃ ಪುರಾ ಅತಃ ಭೀಷ್ಮೋ ವಿದ್ಯಾಸ್ತೇನ ಸಹೈವ ಚಿಂತಯನ್ ಅಸ್ತ್ರಪ್ರಾಪ್ತಿಂ ತಸ್ಯ ಶುಶ್ರಾವರಾಮಾತ್. ಈಗ ಒಂದು ಪ್ರಶ್ನೆ ಬಂತು, ಇವರೆಲ್ಲ ಅಲ್ಲೇ ಇದ್ದವರು, ದ್ರೋಣಾಚಾರ್ಯ ಪರಿಚಯ ಆಗಿರಲಿಲ್ವಾ ಅಂತ ಪ್ರಶ್ನೆ ಬಂತು. ಅದಕ್ಕೆ ಹೇಳ್ತಾರೆ ನರಾಜಗೇಹಂ ಸ ಕದಾಚಿದೇತಿ, ರಾಜನ ಹೋಗ್ತಾನೆ ಇದ್ದಿಲ್ಲ ಅರಮನೆಗೆ ಅವ್ರು, ಅದಕ್ಕೇನು ಬೇಕೇ ಇಲ್ಲ ಅವರಿಗೆ, ಆದ್ದರಿಂದ ಹೋಗ್ತಾನೆ ಇರಲಿಲ್ಲ. ಕದಾಚಿದಪಿ ರಾಜಗೇಹಂ ಸಹ ನಯಾತಿ, ಯಾವುದೇ ಕಾರಣಕ್ಕೂ ಉತ್ಸವ ಅದಕ್ಕೂ ಪ್ರಶ್ನೆಗೆ ಬರಲಿಲ್ಲ. ತಗೊಳ್ಳೋದು ಏನೂ ಇಲ್ಲ ಅಂದಮೇಲೆ ಅಲ್ಲಿ ಅವ್ರಿಗೆ ರೂಲ್ಡ್ ಔಟ್, ಹೋಗ್ತಾನೆ ಇರಲಿಲ್ಲ. ಒಂದು ಕಾರಣ. ಮೊದಲ ಕಾರಣ ಏನಾಗಿತ್ತು, ಮೊದಲವ್ರು ಪಾಂಡವರು ಇಲ್ಲಿ ಇರಲೇ ಇಲ್ಲ, ಅಲ್ಲಿದ್ದು. ಆಮೇಲೆ ಬಂದಿದ್ದೆಲ್ಲ ಇವರಿಗೆ ಟಚ್ಚೇ ಬಂದಿಲ್ಲ ಅಂತ ಹೊರಟೋಗ್ಬಿಟ್ರು ಆ ಕಡೆಗೆ. 12 ವರ್ಷ ಇವರಿಗೆ, ಈಗ 12 ವರ್ಷ ಓದಿ ಬಂದಿದ್ದಾರೆ. ಇವ್ರು 16 ವರ್ಷದವ್ರು ಬಂದಿದ್ದಾರೆ. ಸೊ ಎಷ್ಟು ದಿವಸ ಹೋದಾಗ ಆಯ್ತು, ಲೆಕ್ಕ ಹಾಕಿದರೆ ಗ್ಯಾಪ್ ಬಂತಲ್ಲಿ. ಆ ದೃಷ್ಟಿಯಲ್ಲಿ ಅವರಿಗೆ ಕನೆಕ್ಷನ್ ಇರಲಿಲ್ಲ ಧರ್ಮರಾಜಾದಿಗಳಿಗೆ. ಭೀಮಸೇನರ ಸರ್ವಜ್ಞರ ವಿಚಾರ ಬೇರೆ. ಇಷ್ಟ ಆಯ್ತು. ಈಗ ವಾಪಸ್ ಬಂದಿದ್ದಾರೆ ತಿಳ್ಕೊಂಡ್ಬಿಟ್ಟು ತೇನ ಅದೃಷ್ಟ ಸಹ ಕುಮಾರೈಹಿ ಪುರಾ ಅತಃ, ಅವರಿಗೆ ತಿಳ್ಕೊಳ್ಳೋ ಪ್ರಸಂಗನೂ ಬರಲಿಲ್ಲ. ಯಾಕೆಂದರೆ ವಿದ್ಯಾರ್ಥಿ ಇವರು ಆಗಲೇ ಧನುರ್ವಿದ್ಯೆ ಗೊತ್ತಿದ್ರೆ ಅವ್ರಿಗೆ ಏನಾಗ್ತಾ ಇತ್ತು, ಹೇಳ್ಕೊಳ್ಳೋ ಆಚಾರ್ಯ ಇದ್ದಾರೆ ಅಂತ ಗೊತ್ತಾಗ್ತಿತ್ತು. ಅವರಿನ್ನೂ ಕಲ್ತೋ ಇದ್ದಿಲ್ಲ, ಪ್ರಸಕ್ತಿನೂ ಬಂದಿಲ್ಲ, ಅದರಿಂದ ಹೊರಟೋಯ್ತು. ಇನ್ನು ಕೃಪಾಚಾರ್ಯ ಹತ್ರ ಓದ್ತಾ ಇದ್ರು, ಬಂದಮೇಲೆ ಬಂದರು ಕೃಪಾಚಾರ್ಯ ಹೇಳ್ಕೊಡ್ತಾ ಇದ್ರು ಅಷ್ಟೇ ಹೊರತು ಇವರು ಅವಶ್ಯ ಕೇಳಕ್ಕೆ ಹೋಗಲಿಲ್ಲ. ಅವರೊಬ್ರು ಇದ್ದಾರೆ, ಅವ್ರು ಭಾರಿ ವ್ರತ ಮಾಡ್ತಾರೆ, ಹೊರಗೆಲ್ಲೂ ಬರೋದಿಲ್ಲ ಅಂದರೆ ಸುಮ್ಮನೆ ಆಗ್ಬಿಟ್ಟಿದ್ರು ಅಷ್ಟೇ. ಪ್ರಸಕ್ತಿ ಬರಲಿಲ್ಲ ಆಗೋ ಕೂಡ ತಿಳ್ಕೊಳ್ಳೋದಕ್ಕೆ. ಅವರಿಂದ ಅವರು ಕಲೀಲಿಕ್ಕೆ ಪ್ರಸಕ್ತಿ ಇರಲಿಲ್ಲ, ಆದ್ದರಿಂದ ಬರಲಿಲ್ಲ. ಈಗ ತಿಳ್ಕೊಳ್ಳೋ ಪ್ರಸಂಗ ಬಂತು. ನರಾಜಗೆ ಇವೆಲ್ಲ ಉತ್ತರ ಯಾತಕ್ಕೆ ಕೊಡ್ತಾರೆ, ಕಾದಂಬರಿ ಬರೆಯೋರೆಲ್ಲ ಕೊಡೋದಿಲ್ಲ. ಯಾಕೆಂದ್ರೆ ಅವರಿಗೆ ತೋಚಿದ್ದೇ ಬರಿತಾ ಇರ್ತಾರೆ. ಇಲ್ಲಿ ಹಾಗಲ್ಲ, ಫ್ಯಾಕ್ಟ್ ಇತ್ತು, ಏನು ನಡೀತು ಅಂತ ವಸ್ತುಸ್ಥಿತಿನ ಯಥಾವತ್ತಾಗಿ ಹೇಳ್ತಾರೆ. ಅದು ಪರ್ಫೆಕ್ಷನ್. ಅದು ಅಂತ ಸರಿಯಾಗಿದ್ದಾಗ ಬರೆಯೋ ರೀತಿ ಬೇರೆ, ಊಹಾಪೋಹದಿಂದ ಬರೆಯೋ ರೀತಿ ಬೇರೆ. ನ ರಾಜಗೇಹಂಸ ಕದಾಚಿತ್ ಏತಿ ತೇನ, ಅದರಿಂದಾಗಿನೇ ಸಹ ಕುಮಾರೈಹಿ ಪುರಾ ಅದೃಷ್ಟ, ಆ ಮುಂಚಿತವಾಗಿ ಅವರೇನಾಗಿರಲಿಲ್ಲ, ಅದೃಷ್ಟ ಕಾಣಿಸ್ಕೊಂಡಿರಲಿಲ್ಲ, ಕಣ್ಣಿಗೆ ಬಿದ್ದಿರಲಿಲ್ಲ ಅಂತ ಅರ್ಥ. ಅತಃ ಭೀಷ್ಮ ವಿದ್ಯಾ ತೇನ ಸಹೈವ ಚಿಂತೆಯನ್, ಭೀಷ್ಮರಿಗೆ ಭಾರಿ ಖುಷಿಯಾಗೋಯ್ತು. ಹೇಳಿಸ್ಬೇಕಾಗಿತ್ತು, ತಾವು ಹೇಳಾಗಿಲ್ಲ, ಕೃಪಾಚಾರ್ಯ ಹೇಳ್ತಾ ಇದ್ದಾರೆ. ಪರಶುರಾಮನಿಂದ ಓದಿ ಬಂದಿಲ್ಲ ಅವರು, ಅವ್ರ ಕ್ವಾಲಿಟಿ ಬೇರೆ, ಇವ್ರ ಕ್ವಾಲಿಟಿ ಬೇರೆ. ಇವರು ಬೇರೆ. ಅದರಿಂದಾಗಿ ವಿದ್ಯಾಸ್ತೇನ ಸಹೈವ ಚಿಂತೆಯನ್, ಓಹ್ ಅವರಿಂದ ಆಗಬೇಕು ಅಂತ ಅಲ್ಲೇ ಅನ್ಕೊಂಡಿದ್ದಂತ ಮೊದಲು ಸಿಕ್ಬಿಟ್ರಿ. ಈಗ ಅಲ್ಲಿ ಓದ್ತಾ ಇದ್ದಾರೆ, ಸುದ್ದಿ ಗೊತ್ತಾಗಿತ್ತಲ್ಲ, ಬಂದರೆ ಅವ್ರನ್ನ ಅಪ್ರೋಚ್ ಮಾಡೋಣ ಅಂತ ಅನ್ಕೊಂಡಿದ್ರು, ಬಂದಾಯ್ತು ಈಗಾಗಲೇ ಅವರು. ಅದಕ್ಕೆ ಅಸ್ತ್ರಪ್ರಾಪ್ತಿಂ ತಸ್ಯ ಶುಶ್ರಾವರಾಮ, ಪರಶುರಾಮ ದೇವರಿಂದ ಅವರಿಗೆ ಅಸ್ತ್ರಪ್ರಾಪ್ತಿಯಾಗಿದೆ ಎಂಬುದನ್ನು ತಿಳ್ಕೊಂಡಿದ್ರು. ಈ ಎಲ್ಲ ಕೂಡಿ ಬಂದಾಗಾಯ್ತು. ಜೊತೆಗೆ ಇನ್ನೂ ಕೆಲವು ಗುರುತಿತ್ತು ಅವ್ರನ್ನ ಐಡೆಂಟಿಫೈ ಮಾಡಲಿಕ್ಕೆ. ಶ್ರುತ್ವಾ ವೃದ್ಧಂ ಕೃಷ್ಣವರ್ಣಂ ದ್ವಿಜಂ ತಂ ಮಹಾಸ್ತ್ರ ವಿದ್ಯಾಮಪಿ ತಾಂ ಮಹಾಮತಿ ದ್ರೋಣಂ ಜ್ಞಾತ್ವಾ ತಸ್ಯ ಶಿಷ್ಯತ್ವ ಏತಾನ್ ದದೌ ಕುಮಾರಾನ್ ತತ್ರ ಗತ್ವಾ ಸ್ವಯಂಚ. ಶ್ರುತ್ವಾ ವೃದ್ಧಂ, ಇನ್ನೂ ಕೆಲವೆಲ್ಲ ಗುರುತುಗಳು. ಏನು ಗುರುತುಗಳು? ವಯಸ್ಸಾಗಿದೆ, 700 ವರ್ಷ ದಾಟಿದಾರಾಗಲೇ ಅವರು, ವಯಸ್ಸಾಗಿದೆ. ಕೃಷ್ಣವರ್ಣಂ, ಕಪ್ಪು ಬಣ್ಣದವರು. ಇವೆಲ್ಲ ಅವ್ರಿಗೆ ಮೊದಲಿಂದ ಕಾಂಟ್ಯಾಕ್ಟ್ ಇರ್ತೀವಿ. ಹುಡುಗರಿಗೆ ಕಾಂಟ್ಯಾಕ್ಟ್ ಇರಲಿಲ್ಲ, ದೊಡ್ಡವ್ರಿಗೆ ಕಾಂಟ್ಯಾಕ್ಟ್ ಇತ್ತು. ವರ್ಣ ದ್ವಿಜಂತ ಕದ ತೇನಾದೃಷ್ಟ,
ಸರ್ತ್ವಾ ವೃದ್ಧಂ ಕೃಷ್ಣವರ್ಣಂ ತ್ರಿಜಂ ತಂ ಮಹಾಸ್ತ್ರ ವಿದ್ಯಾಮಪಿ ತಾಂ ಮಹಾಮತಿ ಮಹಾ ಅಸ್ತ್ರವಿದ್ಯೆಯನ್ನು ಈ ಮಹಾಮತಿಯಾದ ಭೀಷ್ಮರು ಅವರಿಂದನೇ ಮಕ್ಕಳಿಗೆ ಹೇಳಿಸ್ಬೇಕು ಅಂತ ಹೇಳಿಬಿಟ್ಟು ದ್ರೋಣಂ ಜ್ಞಾತ್ವಾ ದ್ರೋಣರು ನಿಶ್ಚಯ ಮಾಡ್ಕೊಂಡ್ಮೇಲೆ ತಸ್ಯ ಶಿಷ್ಯತ್ವೇ ಏತಾನ್ ಅವರ ಶಿಷ್ಯತ್ವದಲ್ಲಿ ಏತಾನ್ ಕುಮಾರಾನ್ ಎಲ್ಲ ರಾಜಕುಮಾರರನ್ನು ಕೂಡ ತತ್ತ ಗತ್ವಾ ಸ್ವಯಂಚ ಒಪ್ಪಿಸಿದ್ರು. ಹೇಗೆ ಆಚಾರ್ಯ ಕರ್ಕೊಂಡು ಬನ್ನಿ ಹೇಳ್ತೀನಿ ಅಂತ ಹೇಳಿಲ್ಲ, ಸ್ವಯಂ ಗತ್ವ ತಾವೇ ಅಲ್ಲಿ ಹೋದ್ರು. ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಹುಡ್ಕೊಂಡು ಹೋಗಿ ಎಂಥವನಾದ್ರೂ ಹೋಗ್ಲೇಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ಯಾಕೆ ವಿದ್ಯೆ ಬೇಕೀಗ. ಭೀಷ್ಮರು ಒಂದು ನಿಂತು ತೋರಿಸ್ತಾರೆ, ಅವ್ರ ಕ್ಷತ್ರಿಯರು ಅವರು ಬ್ರಾಹ್ಮಣರು, ಅವರಿಂದ ಕೆಲಸ ಬೇರೆ ಆಗಬೇಕಾಗಿದೆ, ಮಕ್ಕಳಿಗೆ ಗುರುಗಳಾಗಬೇಕು. ಅವರು ಸ್ವಯಂ ಹೋಗಿ ಹೇಳಿದರು. ತಾವು ಪ್ರತಿಷ್ಠೆಯಿಂದ ಏನು ಮಾಡ್ಬೋದಾಗಿತ್ತು, ಬೇಕಾದರೆ ಕರ್ಕೋಬರಿಯ ಬ್ರಾಹ್ಮಣನ ಅಂತ ಹೇಳ್ಬೋದಾಗಿತ್ತು, ಹಾಗೆಲ್ಲ ಮಾಡೋದಿಲ್ಲ. ಅಂದರೆ ಎಷ್ಟು ಡೀಸೆಂಟ್ ಆಗಿದ್ದಾರೆ, ಅಷ್ಟೆಲ್ಲ ಓದಿದ್ದಾರೆ, ಬೇಕಾಷ್ಟು ಇದಿದೆ, ದೊಡ್ಡ ತ್ಯಾಗ ಮಾಡಿದ್ದಾರೆ, ಭೀಷ್ಮ ಅಂತ ಬಿರುದು ಬಂದಿದೆ. ಇಷ್ಟಾದರೂ ಏನು ಮಾಡಲಿಲ್ಲ ಅವರು, ಕೂತಲ್ಲೇ ಕೆಲಸ ಮಾಡಲಿಲ್ಲ, ಅಂತ ಮಾಡೋ ಕರ್ತವ್ಯನೇ ಮಾಡ್ತಾರೆ. ಇದು ಲೋಕ ಮರ್ಯಾದೆ ಅಂದರೆ ಇದು. ನನ್ನ ನಡ್ಕೊಂಡ್ರೆ ಆಗ ಧರ್ಮ ಉಳಿಯುತ್ತೆ. ಒಬ್ಬರು ದಾರಿ ತಪ್ಪಿದ್ರೆ ಏನಾಗುತ್ತಾಗ ಅವರಂತೆ ನಾವು ಅಂತೇಳಿ ಕೆಡೋದು ಬಲು ಸುಲಭ. ಒಳ್ಳೆ ಮಾರ್ಗ ಹಿಡಿಸ್ಬೇಕಾದ್ರೆ ಹೇಳಿ ಹಿಡಿಸ್ಬೇಕು. ಹಿಡಿಸ್ಬೇಕಾದ್ರೆ ಒಂದು ಸಣ್ಣ ಇನ್ಸಿಡೆಂಟ್ ಸಾಕು ಹಾಳಾಗ್ಬಿಡ್ತಾರೆ. ಅದಕ್ಕಾಗಿ ಸ್ವಯಂ ಗತ್ವಾ ಅಂತ ಹೇಳಿ ಭೀಷ್ಮ ವಿದ್ಯಾಸ್ತೇನ ಸಹೈವ ಚಿಂತಯನ್. ಅದಕ್ಕೆ ಇನ್ನೊಂದು ಅರ್ಥ ಇದೆ, ಭೀಷ್ಮೋ ವಿದ್ಯಾಸ್ತೇನ ಸಹೈವ ಚಿಂತಯನ್. ಭೀಷ್ಮರು ದ್ರೋಣಾಚಾರ್ಯ ಹತ್ರ ಆಗಾಗ ಹೋಗ್ತಾ ಇದ್ರಂತೆ. ಏನು ವಿದ್ಯಾಹ ಚಿಂತಯನ್, ಶಾಸ್ತ್ರ ಚರ್ಚೆ ಮಾಡಕ್ಕೆ ಹೋಗ್ತಿದ್ರಂತೆ. ಆ ಒಂದು ಕನೆಕ್ಷನ್ ಅವ್ರಿಗೆ ಮೊದಲಿಂದ ಇತ್ತು. ಅವ್ರಿಗೆ ಸೀನಿಯರ್ ಆಗಿ ಗೊತ್ತಿತ್ತು, ಕಂಟೆಂಪರರಿ ಆಗಿ ಗೊತ್ತಿತ್ತು, ಜೊತೆಗೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರು ಮೊದಲಿಂದ. ಸ್ವಲ್ಪ ದಿವಸ ಅವರು ಕಂಡಿರಲಿಲ್ಲ, ಎಲ್ಲ ವಿಷಯ ಕಲೆಕ್ಟ್ ಮಾಡಿತ್ತು, ಎಲ್ಲ ವಿಷಯ ಗೊತ್ತಾಯಿತು. ಇದೆಲ್ಲ ಯಾವುದಕ್ಕೆ ಡೀಟೇಲ್ಸ್ ಕೊಡ್ತಾರೆ ಅಂದರೆ, ಒಪ್ಪಿಸ್ಬೇಕಾದ್ರೆ ಮುಂಚೆ ಎಷ್ಟೆಲ್ಲ ಇವ್ರು ಯೋಚನೆ ಮಾಡಿದ್ರು ಭೀಷ್ಮರು. ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋ ರೀತಿಯಲ್ಲಿ ಹೊರಟು. ಇಲ್ಲೂ ಕೂಡ ಕೌರವರಿಗೊಬ್ಬ ಗುರು, ಪಾಂಡವರಿಗೊಬ್ಬ ಗುರು ಒಬ್ಬ ಮಾಡಲಿಲ್ಲ, ಇಬ್ಬರು ಒಂದೇ. ಒಂದು ಫೇಲ್ ಆಗೋ ಸ್ಟೂಡೆಂಟ್ಸ್ ಒಂದು ಕಾಲೇಜು, ಪಾಸ್ ಆಗೋ ಸ್ಟೂಡೆಂಟ್ ಕಾಲೇಜಲ್ಲಿ ಏನರ್ಥ ಆಗುತ್ತೆ, ಅಲ್ಲಿಗೆ ಏನರ್ಥ ಆಗುತ್ತೆ ಹೇಳಿರೋಣಂತೆ. ಮ್ಯಾಚ್ ಫಿಕ್ಸಿಂಗ್ ಅದಾಗತ್ತೆ, ಸೇರಿದ ಪಾಸ್ ಅಂತ ಅರ್ಥ ಆದಮೇಲೆ ಪಾಸ್ ಆಗೋ ಹೊಟ್ಟಿಲಿ ಸೇರಿಸ್ತೀವಿ ಅಂತ ಏನರ್ಥ ಅದಕ್ಕೀಗ ನಿಶ್ಚಯ ಮಾಡಿಬಿಟ್ಟಿದ್ದಾರೆ ಆಗಲಿ ಅಂತ ಅರ್ಥ ಆಗುತ್ತೆ. ಹಾಗೆಲ್ಲ ಇಲ್ಲ, ಸರಿಯ ಒಂದೇ ಇದರಲ್ಲಿ ಸೇರಿಸಿದ್ರು. ಅದನ್ನೇ ಯಾಕೆ ಹೇಳ್ತಾರೆ ಅಂದರೆ, ವೇದವ್ಯಾಸರ ಮೊಮ್ಮಕ್ಕಳು ಪಾಂಡವರು ಕೌರವರಿಬ್ಬರು, ಗುರುಗಳು ದ್ರೋಣಾಚಾರ್ಯ ಕಾಮನ್ನು, ಬೆಳೆದಿದ್ದು ಹತ್ತಿರಾಪುರದ ಎಲ್ಲ ಕಾಮನ್ ಆಗಿದೆ. ಮತ್ತು ಆದರೆ ಏನಾಯಿತು, ವಿರುದ್ಧ ಸ್ವಭಾವ, ಅಪೋಸಿಟ್. ಅದಕ್ಕೆ ನೀವು ಏನೇ ಮಾಡಿದ್ರು ಅಯೋಗ್ಯರು ಎಲ್ಲ ಈಕ್ವಲ್ಲಿಂದ ಕೊಟ್ಟರು ಕೂಡ, ಆಪರ್ಚುನಿಟಿ ಕೊಟ್ಟರು ಕೂಡ ಏನಾಗೋದಿಲ್ಲ, ಅವರು ಒಳ್ಳೆಯವರು ಕೆಟ್ಟವರಾಗೋದಿಲ್ಲ, ಕೆಟ್ಟವ್ರು ಒಳ್ಳೆಯದಾಗೋದಿಲ್ಲ. ಇದು ಏನಾಗ್ತಿತ್ತು, ಅವ್ರ ಗುರುಗಳೇ ಬೇರೆ, ಅವ್ರ ಇದೇ ಬೇರೆ, ಪೂರ್ತಿ ವಾತಾವರಣನೇ ಬೇರೆ. ಅದಕ್ಕೆ ಹಾಗಿದ್ರು ಪಾಪ ಅನ್ಬೋದಾಗಿತ್ತು. ಏನೂ ಇಲ್ಲ. ಅದಕ್ಕೆ ಸಮಹ ಅಂತ ದೇವರಿಗೆ ಹೆಸರು. ಸಮಹ ಅಂದ್ರೇನು, ಈ ಗಿವ್ಸ್ ಇದು ಈಕ್ವಲ್ ಆಪರ್ಚುನಿಟಿ ಆಲ್ ಅಂದ್ರೆ ಒಂದೇ, ಇಂಪಾರ್ಷಿಯಲ್ ಅಂದ್ರೆ ಒಂದೇ. ನಮ್ಮನ್ನು ಆ ಸ್ಕೂಲಿಗೆ ಸೇರಿಸಿದ್ರೆ ನಾವು ಹಾಗೆ ಮಾಡ್ತೀವಿ ಅಂದಾಗಿಲ್ಲ. ನಾಳೆ ಅವನ ರ್ಯಾಂಕ್ ಬಂದ ಅವನು ಬರಲಿಲ್ಲ, ನಾನೇನು ಮಾಡಿ ಈ ಸ್ಕೂಲಿಗೆ ಸೇರಿಸಿದ್ರಿ, ಅದು ಒಳ್ಳೆ ಸ್ಕೂಲು ಅಂತ ಮಾಡ್ಬೋದು. ಅದೇನಿಲ್ಲ, ಎಲ್ಲ ಸಮಾನವಾಗಿದೆ. ಆ ದೃಷ್ಟಿಯಲ್ಲಿ ಈ ಸಭಾ ಹಬ್ಬದಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗ. ನಮಗೂ ಹಾಗೇನೆ ಎಲ್ಲ ಅವಕಾಶ ಕೊಟ್ಟಿದ್ದಾರೆ, ಉಪಯೋಗ ಎಷ್ಟು ಜನ ಮಾಡ್ಕೋತಾರೆ ಇವತ್ತು ಶಾಸ್ತ್ರನ, ಎಲ್ಲ ಅವೈಲೇಬಲ್, ಏನೇನು ಇದೇ ಇಲ್ಲ. ಆಟ ಇವತ್ತು ಆ್ಯಕ್ಚುಲಿ ಶಾಸ್ತ್ರ ಕರೆದು ಹೇಳ್ತಾರೆ ಆ ಸ್ಥಿತಿಯಲ್ಲಿದೆ ಇವತ್ತು. ಇಷ್ಟಾದರೂ ಕೂಡ ಓದೋದಿಲ್ಲ ಅದೇನರ್ಥ, ಯೋಗ್ಯತೆ ಇಲ್ಲ ಅಂತ. ಅದೇ ಊರು, ಅದೇ ಇದು, ಅದೇ ಪರಿಸರ, ಏನು ಯೋಗ್ಯ ಇಲ್ಲದೆ ಹೋದರೆ ಅವರಿಗೆ ಪಕ್ಕದಲ್ಲಿ ಕೂತ್ಕೊಂಡು ಹೇಳಿದ್ರು ತಿಳಿಯೋದಿಲ್ಲ. ಇದು ಎಲ್ಲೋ ಕೂತ್ಕೊಂಡು ಕೇಳಿ ಉದ್ಧಾರ ಆಗ್ತಾರೆ. ಸಮನ ಬೇರೆ, ಸಮ ಬೇರೆ. ಸಮ ಅಂತ ದೇವರ ಹೆಸರು. ಸಮಹ ನಾ ಯಶ್ಯ ಸ ಸಮನ. ನಾರಾಯಣನೊಂದಿಗೆ ದೇಶತಃ ಕಾಲತಃ ಸಾಮ್ಯ ಹೊಂದಿದವರು ಅಂತ ಅರ್ಥ. ಸಮನ ಬೇರೆ, ಅದು ಸ್ತ್ರೀಲಿಂಗದ ಶಬ್ದ ಮಹಾಲಕ್ಷ್ಮಿಗೆ, ಇದು ಸಮಹ ದೇವರಿಗೆ. ಹೌದು. ಅದೇ ಪೂರ್ತಿ ಈಕ್ವಲ್ ಅಲ್ಲ, ಅಷ್ಟೇ. ಎರಡರಲ್ಲಿ ಸಮ, ಗುಣದ್ರಲ್ಲಲ್ಲ. ಮೂರು ಬೇಕು ನಮಗೆ, ದೇಶತಃ ಕಾಲತಃ ಗುಣತಃ. ಅದು ಗುಣತಃ ಬಿಟ್ಟು ಎರಡರಲ್ಲಿರೋದ್ರಿಂದ ಮೋರ್ ದೆನ್ 50% ಆಗಿದ್ದಕ್ಕೆ ಏನಾಯ್ತು ಅಲ್ಲಿಗೆ. ಉಳಿದವರು ಜೀವರು ಏನಾಗಿದ್ದಾರೆ, ಕಾಲತಃ ಸಮರು. ಕಾಲತಃ ಸಮರು ಅಂದ್ರೇನು, ಇವರು ಅನಾದಿ ನಿತ್ಯ, ಅವರ ಕಾಲತಃ ಸಾಮ್ಯ ಬಂತೀವಿ. ದೇಶತಃ ಸಾಮ್ಯ ಇಲ್ಲ, ಯಾತಕ್ಕೆ, ಜೀವ ಅಣು ಎಲ್ಲ ಕಡೆ ಇಲ್ಲ. ಮಹಾಲಕ್ಷ್ಮಿ ವ್ಯಾಪ್ತರು ಎಲ್ಲ ಕಡೆ ಇದ್ದಾರೆ, ಇವ್ರಿಗೆ ಬೈನಸ್ ಆಯ್ತು. ಇವರಿಗೆ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಏನದು ಅವ್ರ ವ್ಯಾಪ್ತಿ ಇಲ್ಲ. ಅದರಿಂದ ಅಣುತ್ವ ಅದು ಇಬ್ಬರಿಗೂ ಎಲ್ಲರಿಗೂ ಕಾಮನ್ ಆದ್ದರಿಂದ ಒಂದರಲ್ಲಾದ್ರೆ 33.33 ಆಯಿತು, ಗೊತ್ತಾಯ್ತು. ಅವರಿಗೆ 63.66 ಆಯಿತು. ಗುಣತಃ ಬಹಳ ಕಡಿಮೆ ಅಂತ. ಸೊ 3 ಕೆಟಗರಿ ಹೇಗಿದೆ, ಅಕ್ಷರರು ದೇಶತಃ ಕಾಲತಃ ಸಮ, ಅಕ್ಷರರು ಕಾಲತಃ ಮಾತ್ರ ಸಮ, ಇಷ್ಟಿದೆ. ಅದರಲ್ಲೂ ತ್ರೈವಿಧ್ಯ ಇತ್ಯಾದಿ ಅದು ಮುಂದಿನ ವಿಷಯ.
ಹಾ. ಇಲ್ಲ, ತೇಷಾಂ ಸಮಾನೋ ವಯಸ್ಸಾ ವಿರಾಟ್ ಹೇಳ್ಬಿಟ್ಟಿದ್ದಾರೆ. ವಿರಾಟ್ ರಾಜ, ದ್ರುಪದ ರಾಜ, ಭೀಷ್ಮರು, ಬಾಲ್ಯಕ ಇವರು ಯಾರು ದ್ರೋಣಾಚಾರ್ಯರು, ಇವರೆಲ್ಲ ಎಂಥವ್ರು ಇವರು? ಕೃಪಾಚಾರ್ಯರು, ಕೃಪೀದೇವಿ ಎಲ್ಲ ಸಮಾನ ವಯಸ್ಕರು. ಶ್ರುತ್ವಾ ವೃದ್ಧಂ ಕೃಷ್ಣವರ್ಣಂ ದ್ವಿಜಂ ತಂ ಮಹಾಸ್ತ್ರ ವಿದ್ಯಾಮಪಿ ತಾಂ ಮಹಾಮತಿ. ಅಲ್ಲಿ ಕೆಲವು ದಿವಸ ಇರೋದು, ಒಂದು ಕೆಲವು ತಿಂಗಳು ವರ್ಷ ಐತೆ, ಅದ್ರ ಲೆಕ್ಕ ಇಲ್ಲ. ಸೇರಿಸ್ಬೇಕಾದ್ರೆ ಇದು ಮಿನಿಮಮ್ ಬಂದಿರ್ತದೆ, ಏನೋ ಮಾರ್ಕ್ ಲ್ಯಾಂಡ್ ಮಾರ್ಕ್ ಮಾಡ್ಕೊಂಡಿರ್ತಾರೆ, ಅದನ್ನ ದಾಟ್ಬಿಟ್ರೆ ಆಯ್ತು. ಅದು ಸೇರಿಸ್ಬೇಕಾದ್ರೆ ಒಂದು 5 ವರ್ಷ 8 ತಿಂಗಳಾಗಿರ್ಬೋದು ತಿಳ್ಕೊಬೋದು. 6 ವರ್ಷದವ್ರು ಕೂಡ ಎಲ್ಲ ಸೇರ್ಕೋತಾರೆ, ಎಲ್ಲರಿಗೂ ಒಂದೇ ಕ್ಲಾಸ್ ಅದಿಷ್ಟು ಕೂಡ. ಆ ರೀತಿ ಆಗಿದ್ದಾರೆ. ಒಂದೇ ದಿವಸ ಅವರೆಲ್ಲ ಹುಟ್ಟಿರೋ ಅಂತ ಹೇಳಲಿಲ್ಲ, ವಯಸ್ಸಲ್ಲಿ ಸಮಾಧರು ಅಂತ ಹೇಳಿರೋದ್ರಿಂದ ಡೇ ಸೇಮ್ ಅಲ್ಲ, ಇಯರ್ ಸೇಮ್ ಆಗಿರ್ಬೋದು. ದರಾಜಗೇಹಂ ಸಕದಾಚಿದೇತೆ ತೇನ ದೃಷ್ಟ ಸ ಕುಮಾರೈಃ ಪುರಾ ಅತಃ ಭೀಷ್ಮೋ ವಿದ್ಯಾಃ ತೇನ ಸಹೈವ ಚಿಂತಯನ್ ಅಸ್ತ್ರ ಪ್ರಾಪ್ತಿಂ ತಸ್ಯ ಶುಶ್ರಾವರಾಮಾತ್. ಶ್ರುತ್ವಾ ವೃದ್ಧಂ ಕೃಷ್ಣವರ್ಣಂ ದ್ವಿಜಂ ತಂ ಮಹಾಸ್ತ್ರ ವಿದ್ಯಾಮಪಿ ತಾಂ ಮಹಾಮತಿಃ ದ್ರೋಣಂ ಜ್ಞಾತ್ವಾ ತಸ್ಯ ಶಿಷ್ಯತ್ವೇ ಏತಾನ್ ದದೌ ಕುಮಾರಾನ್ ತತ್ರ ಗತ್ವಾ ಸ್ವಯಂಚ. ದ್ರೋಣಃ ಅಥ ತಾನ್ ಅವದತ್ ಯಹ ಬದಿಷ್ಠಂ ಕರ್ತುಂ ಪ್ರತಿಜ್ಞಾಂ ಪ್ರಥಮಂ ಕರೋತಿ ತಂ ಧನ್ವಿನಾಂ ಪ್ರವರಂ ಸಾಧಯಿಷ್ಯೆ ಇತ್ಯರ್ಜುನಃ ತಾಂ ಅಕರೋತ್ ಪ್ರತಿಜ್ಞಾ. ದ್ರೋಣಃ ಅಥ ತಾನ್ ಅವದತ್ ಯಹ ಬದಿಷ್ಠಂ ಕರ್ತುಂ ಪ್ರತಿಜ್ಞಾಂ ಪ್ರಥಮಂ ಕರೋತಿ ತಂ ಧನ್ವಿನಾಂ ಪ್ರವರಂ ಸಾಧಯಿಷ್ಯೆ ಇತಿ ಅರ್ಜುನಃ ತಾಂ ಅಕರೋತ್ ಪ್ರತಿಜ್ಞಾ. ಬಂದು ಪಾಠ ಶುರು ಮಾಡೋಕ್ಕಿಂತ ಮುಂಚೆ ಒಂದು ವಿಷಯ ಅನೌನ್ಸ್ ಮಾಡಿದರು. ಏನಂತ? ದ್ರೋಣಃ ಅಥ ತಾನ್ ಅವದತ್, ಏನಂತ? ಮದಿಷ್ಟಂ ಕರ್ತುಂ ಪ್ರತಿಜ್ಞಾಂ ಪ್ರಥಮಂ ಯಹ ಕರೋತಿ. ನಾನು ಕೇಳಿದ್ದನ್ನು ಕುರಿತು ಅಷ್ಟೇ ಕೊಡಬೇಕು ಅಂತ ಅರ್ಥ. ಇಷ್ಟವನ್ನು ನೆರವೇರಿಸ್ತೇನೆ ಅಂತ ಯಾರು ಮಾತು ಕೊಡ್ತೀರಿ ಗೊತ್ತಾಯ್ತಾ? ಮೊದಲೇ ಕೊಡಬೇಕು. ಫಸ್ಟ್ ಯಾರು ಕೊಡ್ತೀರಿ? ಅವನ್ನ ಧನ್ವಿನಾಂ ಪ್ರವರಂ ಸಾಧಯಿಷ್ಯೆ, ನಂಬರ್ 1 ಆಗಿ ತಯಾರು ಮಾಡ್ತೇನೆ ಅಂತ ಹೇಳಿದ್ರು. ಅದು ಸ್ಪೆಷಲ್ ಅಟೆನ್ಷನ್ ಕೊಡ್ತೀರಿ ಅಂತ ಅರ್ಥ. ಯಾರು ಕೆಳಗಿಲ್ಲ, ಯಾಕೆ ಕೊಡ್ತೀರಿ? ಪ್ರತಿಜ್ಞೆ ಮಾಡಿದ್ದಾನೆ. ಆ ದೃಷ್ಟಿಯಲ್ಲಿ ನಾನು ಯಾರು ನನ್ನ ಇಷ್ಟವನ್ನು ತಪ್ಪದೆ ಮಾಡ್ತೀನಿ ಅಂಥೇಳಿ ಪ್ರತಿಜ್ಞೆಯನ್ನು ಮೊದಲಿಗೆ ಮಾಡ್ತಾರೋ ಅವನನ್ನು ನಾನೇನು ಮಾಡ್ತೇನೆ? ಧನ್ವಿನಾಂ ಪ್ರವರಂ ಸಾಧಯಿಷ್ಯೆ. ಧನ್ವಿಗಳು ಅಂದರೆ ಏನು? ಧನುರ್ಧಾರಿಗಳಲ್ಲಿ ನಾನು ಪ್ರವರ, ವರ ಶ್ರೇಷ್ಠ, ಪ್ರವರ ಭಾರಿ ಶ್ರೇಷ್ಠ, ಸರ್ವಶ್ರೇಷ್ಠರನ್ನಾಗಿ ಮಾಡ್ತೇನೆ ಅಂಥೇಳಿ ಅನೌನ್ಸ್ ಮಾಡಿದರು. ಆಗ ಯಾರು ಬಂದು ಬರಲಿಲ್ಲ. ಇವರು ಇಷ್ಟ, ಇವ್ರು ಬಂದಿರೋ ಉದ್ದೇಶ ಏನೀಗ? ಅವ್ರ ಇಷ್ಟ ದ್ರುಪದರಿಗೆ ಕೊಡಬೇಕೀಗ. ಅದು ಅವ್ರ ಉದ್ದೇಶ ಶುರು ಮಾಡಿರೋದೇ ಅದಕ್ಕೋಸ್ಕರ, ಬೇರೆ ಉದ್ದೇಶ ಅವ್ರಿಗೆ ಇರಲಿಲ್ಲ. ಆದ್ದರಿಂದ ಅದನ್ನು ಯಾವುದೋ ಅಂತ ಹೇಳ್ದೇನೆ ಬಾಯಿ ಬಿಟ್ಟು ನಾನು ಕೇಳಿದ್ದನ್ನು ಕೊಡೋದಷ್ಟೇ ಕೊಡಬೇಕು. ಯಾರು ಕೊಡ್ತೀರಿ ಅಂತೇಳಿ ತಕ್ಷಣ ಉಳಿದವ್ರು ಯಾರು ಮುಂದೆ ಬರಲಿಲ್ಲ. ತಕ್ಷಣ ಯಾಕೆ? ಸ್ವಲ್ಪ ಯೋಚನೆ ಮಾಡಬೇಕು. ಹಿಂದೆ ಅದೆಲ್ಲ ವಿಮರ್ಶೆ ಮಾಡಿದರೆ ಸ್ವಾರಸ್ಯ ಗೊತ್ತಾಗುತ್ತೆ. ಒಂದು ಅವ್ರು ಮಾಡಲಿಲ್ಲ, ಅವೆಲ್ಲ ದೊಡ್ಡದಲ್ಲ. ಯೋಚನೆ ಮಾಡಿದರು ಅವರು. ಈ ಎಂಥ ವ್ಯಕ್ತಿ ಇದ್ದಾರೆ ಅಂತ ಕೇಳಿದರೆ, ಬಾವಿಯಲ್ಲಿ ಬಿದ್ದ ಚೆಂಡನ್ನು ಎತ್ತಿದ್ರು, ಒಳಗೆ ರಾಜಮುದ್ರಿಕೆ ಎತ್ತಿದ್ರು. ಇಷ್ಟು ಸಮರ್ಥರು, ಏಕೆಷ್ಟಾರೆ ಯಾರಿಗೆ ಗೊತ್ತು? ಇಂಥವ್ರು ಕೇಳ್ತಾರೆ. ಕೋಟೆ ಸಾಲ ಕೇಳ್ತಾರೆ ಅಂದರೆ 10-20 ರೂಪಾಯಿ ಕೇಳೋದಿಲ್ಲ. ಅವ್ರು ಎಷ್ಟು ಕೇಳ್ತಾರೆ? ಕೋಟಿಗಟ್ಟಲೆ ಕೇಳ್ತಾರೆ. ಅವ್ರಿಗೆ ಹೇಳೋ ರೀತಿಯೇ ಬೇರೆ. ಇಂಥವ್ರು ಕೇಳೋದು ಇವ್ರು ಕೇಳ್ತಾರೆ ಅಂದಮೇಲೆ ಅವ್ರಿಗೆ ಆಗಿರ್ಲಿಕ್ಕಿಲ್ಲ ಬಹುಶಃ. ಅದು ಏನೋ ಒಂದು ಅಡೆತಡೆ ಇದೆ. ಅಂಥವ್ರು ಕೇಳ್ತಾರೆ ಅಂದರೆ ಬಹುಶಃ ಅದು ಸುಲಭ ಆಗಿರೋ ಚಾನ್ಸಸ್ ಇಲ್ಲ. ನಾವು ಕೊಟ್ಟು ಆಮೇಲೆ ನಡೆಸೋಕ್ಕಾಗದೆ ಹೋದರೆ ವಿದ್ಯೆ ಎಲ್ಲ ಹಾಳಾಗಿ ಶಾಪ ಕೊಡ್ತಾರೆ. ಆಮೇಲೆ ಪ್ರತಿಜ್ಞಾ ಫಸ್ಟರಿಗೆ ಏನು ಮಾಡ್ತಾರಾಗ? ವಿದ್ಯೆನೂ ಹೋಯ್ತು, ಶಾಪನೂ ಬಂತು, ಎರಡೆರಡಾಗುತ್ತೆ. ಈ ತಂಟೆನೇ ಬೇಡ, ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಯಾರು ಕೇಳಕ್ಕೆ ಹೋಗಲಿಲ್ಲ. ಇಂಪ್ಯಾಕ್ಟ್ ಇಲ್ಲದೆ ಹೋಗಿದ್ರೆ ಎಲ್ಲರೂ ಬಂದ್ಬಿಡ್ತಾ ಇದ್ರು. ಅದು ಎತ್ತಿ ಬರೀ ಇದರಿಂದ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲಸ ಮಾಡಿಬಿಟ್ಟಿದ್ದಾರೆ. ಅಂಥವ್ರು ಕೇಳೋದು ಭಾರಿ ದುಸ್ತರವಾದ ಕೆಲಸ ಆಗಿರುತ್ತೆ. ಆದ್ದರಿಂದ ನಾವು ಕಮಿಟ್ ಮಾಡ್ಕೊಂಡು ಆಗೋದಿಲ್ಲ ಅಂತ ಹೇಳೋದು ಸರಿಯಲ್ಲ ಅಂತೇಳಿ ದೂರ ಹುಡ್ಕೊಂಡ್ಬಿಟ್ಟು. ಆಗ ಸ್ವಾರಸ್ಯ ಇನ್ನೊಂದು ಪ್ರಶ್ನೆ ಬಂತು. ಉಳಿದವ್ರು ಯಾಕೆ ಮಾಡಲಿಲ್ಲ? ನಮಗೆ ಅರ್ಥ ಆಯ್ತು. ಭೀಮಸೇನೆ ಯಾಕೆ ಮಾಡಲಿಲ್ಲ? ಮುಂದಿನ ಪ್ರಶ್ನೆ. ಈಗ ಅವರಿಗೆ ಸಮಸ್ಯೆ ಇಲ್ಲ, ಉಳಿದ ಸಮಸ್ಯೆ ಇತ್ತು, ಸರಿ ಹೋಯಿತು. ಇವ್ರು ಮಾಡ್ಬೋದಾಗಿತ್ತು, ಅರ್ಜುನ ಯಾಕೆ ಮಾಡದ ಅಂತ ಪ್ರಶ್ನೆ. ಅದಕ್ಕೆಲ್ಲ ಉತ್ತರ ಅದಕ್ಕೆ ನಿರ್ಣಯ ಅಂತ ಕರೆದು ಸಂಶಯಕ್ಕೆ ಉತ್ತರ ಕೊಡಬೇಕೀಗ. ಸುಮ್ಮನೆ ಕಥೆ ಕೇಳಿದಾಗ ಸಂಶಯ ಬಂದೇ ಬರುತ್ತಾಗ. ಇಷ್ಟೆಲ್ಲ ಮಹಾ ಹೇಳ್ಕೊತೀರಿ ನೀವೀಗ ಭೀಮನ ಬಗ್ಗೆ. ಭೀಮನ ಯಾಕೆ ಮಾಡಲಿಲ್ಲ? ಅದಕ್ಕೆಲ್ಲ ಕಾರಣ ಕೊಡ್ತಾರೆ. ಏನೋ ಅದನ್ನ ಹೇಳ್ಬೇಕೀಗ. ನಮ್ಗೆ ಈಗ ಗೊತ್ತಾಗಿದೆ, ಕೇಳಿ. ಮೊದಲು ಗೊತ್ತಿಲ್ಲ, ಈಗ ಯಾರಿಗೂ ಗೊತ್ತಿಲ್ಲ ಅದು. ಈಗ ಅದು ಗೊತ್ತಿರೋದು, ಈಗ ಔಟ್ ಮಾಡಿಬಿಡ್ತಾರೆ. ಕ್ವಶನ್ ಔಟ್ ಆಗಿದೆ ಅದಕ್ಕೆ ಪ್ರಶ್ನೆಗೆ. ಈಗ ಉತ್ತರ ಕೊಡಬೇಕು. ಅದೆಲ್ಲ ಡಿಟೇಲ್ ಆಗಿ ಹೇಳ್ತಾರೆ. ಈಗ ಇನ್ನೊಂದು ಪ್ರಶ್ನೆನೂ ಅವಕಾಶ ಇದೆ. ಅರ್ಜುನ ಈಗಾಗಲೇ ಕೃಷ್ಣನ ಹತ್ರ ಓದಿ ಬಂದಿದ್ದಾನೆ, ಶಸ್ತ್ರಾಸ್ತ್ರ ಕಲ್ತಿದ್ದಾನೆ. ಕೃಷ್ಣನ ಹತ್ರ 3 ವರ್ಷ ಇದ್ದಾನೆ ಆಗ್ಲೇನೆ.
ಅಂದಮೇಲೆ ಅವನಿಗೆ ಗೊತ್ತಿದೆ ಮತ್ತೆ ಓದ್ಬೇಕು. ಕೃಪಾಚಾರ್ಯ ಹತ್ರ ಆಗ್ತಾ ಇದೆ ಒಂದು, ಹೈಯರ್ ಸ್ಟಡೀಸ್ ಬೇಕು, ಕೃಷ್ಣನಲ್ಲೇ ಆಗಿದೆ. ಕೃಷ್ಣನೇ ಪರಶುರಾಮ ಅಂದಮೇಲೆ ಇನ್ನೂ ಹೆಚ್ಚಿನ ಸಾಧ್ಯತೆ ಇಲ್ಲ. ಅಂದಮೇಲೆ ಇಬ್ಬರು ಈಕ್ವಲ್ ಆದಲ್ಲ, ನೆಸಿಟಿ ಏನಿದೆ ತನಗೀಗ ಅಂತ ಪ್ರಶ್ನೆ ಬಂತು. ಅದೆಲ್ಲ ಬೇಕಾಗಿದೆ ಈಗ. ಉನ್ಮಾದನಾದೀನಿ ಸವೇದ ಕೃಷ್ಣಾತ್ ಅಸ್ತ್ರಾಣಿ ಅನಾಪತ್ಸು ನ ತಾನಿ ಮುಂಚೇತ್ ಇತ್ಯಾಜ್ಞಯ ಕೇಶವಸ್ಯ ಅಪರಾಣಿ ಪ್ರಯೋಗಯೋಗ್ಯಾನಿ ಸದಾ ಇಚ್ಛತಿ ಸ್ಮ. ಆತನಿಗೆ ಕೃಷ್ಣ ಹೇಳಿಕೊಟ್ಟಿದ್ದು ಹೌದು. ಎಂಥ ಅಸ್ತ್ರಗಳು ಅಂದರೆ ಉನ್ಮಾದನಾದೀನಿ. ಉನ್ಮಾದನ ಮಾಡ್ತಕ್ಕಂಥ ಅಸ್ತ್ರ. ಶತ್ರು ಯುದ್ಧಕ್ಕೆ ಬರ್ತಾರೆ, ಒಂದು ಅಸ್ತ್ರ ಬಿಟ್ಟರೆ ಮುಚ್ಚಿಡ್ದಾಗ ಆಗಿಬಿಡ್ತದೆ. ಗೊತ್ತಾಯ್ತಾ? ಹೋದಾಗ ಔಟದ್ದೇ ಆಗಲ್ಲ ಅವನು. ಅಂಥ ಅಸ್ತ್ರಗಳಲ್ಲಿ ತಿಳ್ಕೊಂಡಿದ್ದಾನೆ ಅರ್ಜುನ ಈಗಾಗಲೇ, ಕೃಷ್ಣನಿಂದ ಉಪದೇಶ ಹೊಂದಿದ್ದಾನೆ. ಕೃಷ್ಣಾತ್ ಅಸ್ತ್ರಾಣಿ, ಆದರೆ ಅಸ್ತ್ರಗಳ ಕಂಡೀಷನ್ ಏನು ಗೊತ್ತಾ? ಅನಾಪತ್ಸು ನತಾನಿ ಮುಂಚೆ. ಅದು ಬಿಡಬೇಕಾದ್ರೆ ಭಾರಿ ಆಪತ್ಕಾಲದಲ್ಲಿ ಮಾತ್ರ ಬಿಡಬೇಕು. ಇದಕ್ಕೆಲ್ಲ ಉಪಯೋಗಕ್ಕೆ ಬರೋದಿಲ್ಲ, ಬೇರೆ ಕೆಲಸಕ್ಕೆ ಉಪಯೋಗ ಬರೋದಿಲ್ಲ. ರಿಯಲ್ ಎಸ್ಟೇಟ್ ದೊಡ್ಡದಾಗಿ ಇಟ್ಕೊಂಡಿದ್ದಾರೆ, ಕೊಟ್ಟೆ ದಿವಸ ಆಸ್ತಿ ಆಗಿದ್ದಾನೆ, ಯಾವುದಕ್ಕೂ ದುಡ್ಡು ಬೇಕಾಗಿದೆ, ಸಾವಿರಾರು ರೂಪಾಯಿ. ಆಸ್ತಿ ಮಾಡಿ ತೊಗೊಳಕ್ಕಾಗತ್ತಾ? ಬೇಕಿಲ್ಲ. ಇದು ಹೆಚ್ಚಾಗತ್ತೆ, ಇದು ಭಾರಿ ಹೆಚ್ಚಾಗತ್ತೆ. ಉಳಿದಿರೋ ಅದರಲ್ಲಿರೋ ಸಾಲದೇ ಇಲ್ಲ. ಅಂಥ ಸ್ಥಿತಿ ಇದೆ ಅರ್ಜುನನಿಗೆ. ಅದಕ್ಕೋಸ್ಕರ ಆತ ಏನು ಮಾಡ್ದ? ಅಂಥ ಅಸ್ತ್ರಗಳು ಬೇಕು ಅಂತ ಹೇಳಿ ಇದು ಮಾಡ್ತಾ ಇದ್ದ. ಕೆಲಸಕ್ಕೆ ಏನಾಗುತ್ತೆ ಗೊತ್ತಾ? ಜಾಸ್ತಿ ಕ್ವಾಲಿಫಿಕೇಶನ್ ಇದೆ ಕೆಲಸ ಕೊಡೋದಿಲ್ಲ. ನೀವು ಹೋಗಿ ಜಾಸ್ತಿ ಇದೆ, ಅದ್ರ ಬೆನಿಫಿಟ್ ಬೇರೆ ಜೊತೆಗೆ ಕೊಡೋದೇ ಇಲ್ಲ. ಯಾತಕ್ಕೆಂದರೆ ಇವತ್ತೆಲ್ಲ ಒಳ್ಳೆ ಹೋಗ್ತೀವಿ ಈಗ, ಮತ್ತಿದ್ರ ಕೆಲಸ ಶುರುವಾಗುತ್ತೆ. ಅದು ಅಂದೇ ಸರಿ ವರ್ಕ್ ಆಗುತ್ತೆ, ಕೈ ಊರು ಬರ ಬಂತ ಕಳಿಸ್ಬಿಡ್ತಾರೆ ಅಷ್ಟೇ. ನೋಡೋದಕ್ಕೆ ಏನು ಇರುತ್ತೆ? ಅದು ಜಾಸ್ತಿ ಕ್ವಾಲಿಫಿಕೇಶನ್ ಆಗಿದ್ದಕ್ಕೆ ಸಮಸ್ಯೆ. ಆದ್ದರಿಂದ ಈ ಕಡೆ ಇವರಿಗೆ ಇಲ್ಲ, ಅರ್ಜುನ ಸ್ಪೆಷಲ್ ಆಗಿದೆ. ಭೀಮಸೇನಿಗೆ ಗದಾ ಯುದ್ಧ ಇದೆ, ಲೋಕದೃಷ್ಟಿಯೊಳಗೆ. ಇಷ್ಟೆಲ್ಲ ಡೀಟೇಲ್ಸ್ ಆಚಾರ ಕೊಟ್ಟಿದ್ದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಿಸಿದ. ಎಷ್ಟು ಕಡೆ ಯೋಚನೆ ಮಾಡ್ಬೇಕು ನಾವೀಗ. ಇಷ್ಟೊಂದು ಓದಿದ ಜ್ಞಾಪಕ ಇಟ್ಕೋಬೇಕು. ಉಳಿದವ್ರು ಯಾಕೆ ಹೇಳಿಲ್ಲ ಹೇಳಬೇಕು, ಅರ್ಜುನ ಕೇಳೋದಕ್ಕೆ ಏನು ಕಾರಣ ಇತ್ತು ಹೇಳಬೇಕು, ಅದೆಲ್ಲ ಹೇಳ್ತಾರೆ. ಈಗ ಭೀಮನೇ ಯಾಕೆ ಮಾಡಲಿಲ್ಲ ಮುಂದೆ ಪ್ರಶ್ನೆ ಬಂತು. ಜನ್ಮುನ್ಮಾದನಾದೀನಿ ಸವೇದ ಕೃಷ್ಣಾತಸ್ತ್ರಾಣ್ಯನಾಪಸ್ಸು ನತಾನಿ ಮುಂಚೇತ್ ಇತ್ಯಾಜ್ಞಯ ಕೇಶವಶ್ಯಾಪರಾಣಿ ಪ್ರಯೋಗಯೋಗ್ಯಾನಿ ಸದೇಚ್ಛತಿ ಸ್ಮ. ಪ್ರಯೋಗಯೋಗ್ಯಾನಿ ಏನು ಪ್ರಯೋಗಯೋಗ್ಯಾನಿ? ಆಪತ್ತಿಲ್ಲದೇ ಇರೋ ಕಾಲಕ್ಕೆ ಪ್ರಯೋಗಿಸ್ಲಿಕ್ಕೆ ಅರ್ಹವಾದಂತಹ ಅಸ್ತ್ರಗಳು ತನಗೆ ಬೇಕು ಅಂತೇಳಿ ಭಾರಿ ಅಪೇಕ್ಷೆ ತನಗಿತ್ತು. ಹೇಗೆ ತಗೋಬೇಕು ಯೋಚನೆ ಮಾಡ್ತಾ ಇದ್ದ. ಈಗ ಅವಕಾಶ ಸಿಕ್ತು, ಅದಕ್ಕಾಗಿ ಪ್ರತಿಜ್ಞೆ ಮಾಡ್ದ ಹೋಗಿ ಅಂತ ಅರ್ಥ. ಭೀಮ ಯಾಕೆ ಮಾಡಲಿಲ್ಲ? ಉತ್ತರ ಈಗ. ಭೀಷ್ಮಾದಿಭಿರ್ಭವಿತಾ ಸಂಗರೋ ನಃ ತದಾ ನಹಂ ಗುರುಭಿರ್ನಿತ್ಯ ಯೋದ್ಧ ಭವೇಯಮೇಕಃ ಫಲ್ಗುನೋ ಅಸ್ತ್ರಜ್ಞ ಯೇಷಾಂ ನಿವಾರಕಶ್ಚೇನ್ ಮಮ ಧರ್ಮಲಾಭ. ಒಂದೊಂದೇ ಕಾರಣ ಕೊಡ್ತಾರೆ. ಒಂದೇ ಕಾಲ ತುಂಬ ಕಾರಣಗಳಿದೆ. ಫಸ್ಟ್ ಕಾರಣ ಏನು ಅಂದರೆ ಭೀಷ್ಮಾದಿಭಿ ಭವಿತಾ ಸಂಗರಃ ನಃ ತದಾ ನ ಅಹಂ ಗುರುಭಿಃ ನಿತ್ಯಯೋದ್ಧ ಭವೇಯಂ ಏಕಃ ಫಲ್ಗುನಃ ಅಸ್ತ್ರಜ್ಞಃ ಯೇಷಾಂ ನಿವಾರಕಃ ಚೇತ್ ಮಮ ಧರ್ಮಲಾಭ. ಮೊದಲನೇ ಕಾರಣ ಸರ್ವಜ್ಞರು ಗೊತ್ತಿದೆ. ಭೀಷ್ಮಾದಿಭಿಃ ನಃ ಸಂಗರಃ ಭವಿತಾ. ಭೀಷ್ಮಾದಿಗಳೊಂದಿಗೆ ಯುದ್ಧ ಮಾಡಬೇಕಾದ ಪ್ರಸಂಗ ಮುಂದಿದೆ, ಬರಬಹುದು ಅಲ್ಲ. ಜ್ಞಾನಿಗಳಾದ್ರೆ ಬಂದೇ ಬರುತ್ತೆ, ನಿಶ್ಚಿತ. ನನ್ನೇನಾಗುತ್ತೆ ಈಗ? ಅಸ್ತ್ರವಿದ್ಯೆಯನ್ನು ಕಲಿತೆ ಅಂತಾಗಿಬಿಟ್ರೆ ಇವರು ಜನಕ್ಕೆ ಕಾಣ ಹಾಗೆ, ಜನಕ್ಕೆ ಕಾಣ ಕಲಿತೆ ಅಂತಾಗಿಬಿಟ್ರೆ ತದಾ ನಾಹಂ ಗುರುಭಿ ನಿತ್ಯ ಯೋದ್ಧ. ನಾ ಯುದ್ಧಕ್ಕೆ ಹೋಗ್ಬೇಕಾಗತ್ತೆ, ಅದು ಸರಿಯಲ್ಲ. ಯಾಕೆ? ಗುರು ಹಿರಿಯರ ಜೊತೆಗೆ ಯುದ್ಧ ಮಾಡೋದು ಸರಿಯಲ್ಲ. ಸ್ವರೂಪತ ತಾವು ಭಾರಿ ದೊಡ್ಡವ್ರ ಈ ಮಧ್ಯೆ ಅವ್ರಿಗೆ ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ. ಲೋಕಧರ್ಮ ಆಚರಣೆಗೆ ಏನು ಮಾಡಬೇಕೀಗ? ಗುರುಗಳಿಗೆ ಗೌರವ ಕೊಡಬೇಕು. ಶತ್ರುಪಕ್ಷದಲ್ಲಿದ್ದಾರೆ ಒದ್ದಾರೆ ಎಲ್ಲ ಸರಿಯೇ, ಆದರೆ ಯುದ್ಧ ಮಾಡ್ಬೇಕಾದ್ರೆ ಮಾಡಬೇಕು, ಅದು ಸರಿಯೇ. ಇನ್ನೊಬ್ರು ಇರೋದಾದರೆ ನಾವು ರಿಸ್ಕ್ ತೊಗೊಳಕ್ಕೆ ಹೋಗ್ಬಾರ್ದು. ಯಾಕೆ? ಇನ್ನೊಬ್ರು ಇದ್ದಾರೆ ಮಾಡ್ಲಿಕ್ಕೆ ತಯಾರು ಮಾಡಿ ಇಷ್ಟಪಟ್ಟು ಹೋಗ್ರಿ ಅವ್ರೀಗ. ನಮಗೊಂದು ಚಾನ್ಸ್ ಉಳೀತು. ಏನು ಉಳೀತು? ದೊಡ್ಡವ್ರ ಜೊತೆ ಗಲಾಟೆ ಮಾಡ್ಕೊಳ್ಳೋದು ಬೇಡ. ಈ ತತ್ವ ಪಾಲಿಸ್ಬೇಕಿದ್ದಾರೆ, ತೋರಿಸ್ಕೊಟ್ಟಿದ್ದಾರೆ. ಎಂದು ಕೂಡ ಏನು ವಿರೋಧ ಕಟ್ಕೋಬಾರ್ದು. ಇವರು ಕೂಡ ಅದನ್ನ ಹೇಳುತ್ತೆ, ಪ್ರಶಸ್ತ್ಯತೆಯೇನೋ ಬಲಿಬೇರೆ ವಿರೋಧ ಮುಂದೆ ಬರುತ್ತೆ. ಪ್ರಬಲರೊಂದಿಗೆ ಎಂದು ವಿರೋಧವನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ನಮಗಿನ ದೊಡ್ಡವ್ರ ಜೊತೆಗೆ. ದೊಡ್ಡವರಾಗಲಿ ಅನೇಕ ಕಾರಣಗಳು. ವಿತ್ತಂ ಬಂಧು ವಯಃಕರ್ಮ ವಿದ್ಯಾ ಚೈವತು ಪಂಚಮಿ. ವಿತ್ತ ಒಂದನೇದು, ವಯಃ ಎರಡನೇದು, ಬಂಧುತ್ವ ಮೂರನೇದು, ಕರ್ಮ ಸಾಧನೆ, ಕೊನೆಯದು ವಿದ್ಯಾ. 5 ರೀತಿಯ ದೊಡ್ಡವರು ಇರ್ಬೋದು. ಅವ್ರ ಜೊತೆಗೆ ವಿರೋಧ ಕಟ್ಕೊಳ್ಳೋಕೆ ಹೋಗಬಾರ್ದು. ಇವತ್ತು ಬರೀ ಅದೇ ಕೆಲಸ ಮಾಡ್ತಿರೋದು ನಮ್ಮ ಜನಗಳು. ನೋಡಿ, ಸಿಕ್ಕಾಬಟ್ಟಿ ಬೈಯೋದು, ಕೆಟ್ಟ ಬೈಯೋದು, ಸಿಂಗರ್ ಉಪಯೋಗಿಸೋದು ಭಾರಿ ಅಪಾಯ. ಅದು ಕಾಮನ್ ಸೆನ್ಸ್ ಇರಬೇಕು. ಹೌದು, ವರ್ಣನೂ ಹೇಳಿದ್ದೆ.
ವರ್ಣನೂ ಸೇರಿದೆ ಅದು ಸೇರಿದೆ. ಹೌದು, ವಿತ್ತಮ್ ಬಂಧು ವಯೋಹೊನ್ನು ಅಂತ ವರ್ಣಗಳು ಸೇರ್ಕೊಂಡ್ಬಿಡುತ್ತೆ ಅದು. ಅದರಲ್ಲೂ ತಂದೆ ತಾಯಿ ಅದರಲ್ಲೂ ವಿಶೇಷ. ಸೋದರ ಮಾವ ಕಂಸ ಸೋದರ ಮಾವ ತಂದೆ ತಾಯಿ ಅಲ್ಲ, ತಾರತಮ್ಯ ಬಂತು. ವಿರೋಧ ಮಾಡಿದ್ರೆ ಕಂಸನ ಕೊಲ್ಬೋದು. ಈಗ ಎಷ್ಟು ಧರ್ಮ ಸೂಕ್ಷ್ಮ ಇದೆ. ಇಲ್ಲರೂ ವಿರೋಧ ಮಾಡಬಾರ್ದು, ಅದಕ್ಕೋಸ್ಕರ ವಿರೋಧ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಇದೆಲ್ಲ ತಿಳ್ಕೊಳ್ಳೋಕೆ ಶಾಸ್ತ್ರ ಓದಬೇಕು. ಇವೆಲ್ಲ ಇದರಲ್ಲಿ ಗೊತ್ತಾಗೋದಿಲ್ಲ. ಎಲ್ಲಿ ಗೊತ್ತಾಗಬೇಕು? ಮಹಾಭಾರತಾದಿಗಳೇ ಗೈಡ್ಲೈನ್ಸ್. ಅದು ಓದೋದಿಲ್ಲ ಅಂದರೆ ಗೊತ್ತೇ ಆಗೋದಿಲ್ಲ. ಬರೀ ಅದಕ್ಕೆ ಗಲಾಟೆಗಳು, ದೊಡ್ಡವರು ಬಾಯಿ ಬಂದ ಬೈಯೋದು, ಇದು ಮಾಡೋದು, ತಾನು ಬಿಟ್ಟರೆ ವಿದ್ಯೆ ಯಾರು ಸಮಯ ಇಲ್ಲ ಅಂತ ಕರೆಯೋದು, ದುರಂಕಾರ. ಇದೆಲ್ಲ ಓದಿದ್ರೆ ಏನಾಗುತ್ತೆ? ಅದು ಸರಿಯಾಗಿ ಬದುಕೋ ರೀತಿ ಗೊತ್ತಾಗುತ್ತೆ. ನಾವು ಭಾರಿ ದೊಡ್ಡವರು ಅಂತ ಇವರು ಭೀಮಸೇಂದ್ರ ದೊಡ್ಡವರು ಅಷ್ಟು ಯೋಚನೆ ಮಾಡಿ. ಫಸ್ಟ್ ಕೃಷ್ಣ ತಂದೆ ತಾಯಿ ನಮಸ್ಕಾರ ಮಾಡ್ತಿದ್ದ, ಮುದೋಯ್ತಾರೆ. ಇಲ್ಲ ಕೃಷ್ಣ ದೊಡ್ಡವ್ರು ನೀವಿದ್ದೀರಾ, ಏನೋ ಸ್ವಲ್ಪ ಸಣ್ಣ ವ್ಯತ್ಯಾಸ ಇರ್ಬೋದು ಅಷ್ಟೇ. ಅವಾಗ ಕಂಪೇರ್ ಮಾಡಿದ್ರೆ ಅವನವನಿಗೆ ಏನು ಮಹಾ ವ್ಯತ್ಯಾಸ ಇರುತ್ತೆ. ಇವತ್ತೇ ದೇವರಿಗೂ ನಮಗಿರೋ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ? ಆದರೂ ಕೃಷ್ಣ ಏನು ಮಾಡ್ದ? ನಮಸ್ಕಾರ ಮಾಡಿ ತೋರಿಸ್ತಾ ಇತ್ತು. ಅವರಿಗೆ ಸಾರಿ ಹೇಳ್ತಾರೆ ಕೃಷ್ಣ ವಸುದೇವ ದೇವಕಿಯರಿಗೆ, ನಿಮಗೆ ಮಗ ಅಂತ ಅನ್ಸ್ಕೊಂಡೆ ನಾನು, ಏನು ಉಪಯೋಗ ಅಂತ. ಏನು ಉಪಯೋಗ ಅನಿಸ್ಕೊಂಡು? ಯಾಕೆ? ಎಷ್ಟು ಕಷ್ಟದಲ್ಲಿ ಇದ್ರಿ ಪಾಪ ನೀವು. ನಿಮ್ಮ ಜೊತೆಗೆ ಇರಲೇ ಇಲ್ಲ ನಾನು, ಗೊತ್ತಾಯ್ತಾ? ನಿಮ್ಮ ದೂರ ಇದ್ದುಬಿಟ್ಟೆ. 10 ವರ್ಷ ಮುಗಿದಿದೆ, 11 ವರ್ಷ ಕಷ್ಟ ಬಂದಿರೋದೀಗ. ನಿಮ್ಮ ಜೊತೆಗೆ ಇರಲೇ ಇಲ್ಲ ನಾನೀಗ, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಾರೆ ಕೃಷ್ಣ. ನೋಡೋದಕ್ಕೆ ಯಕ್ಷಿ ಆ ಬಸ್ತು ಆಗ್ತದೆ. ಇಲ್ಲೇ ಇಲ್ಲ ಕೃಷ್ಣ, ದೂರ ಇದ್ದೆ ಹೌದು, ಆಪತ್ತೆಲ್ಲ ಪರಿಹಾರ ಮಾಡಿಲ್ಲ ನೀನೀಗ. ದೂರ ಇರೋದು ಹತ್ತಿರ ಇರೋದು ಕೌಂಟ್ ಆಗೋದಿಲ್ಲ. ಹೆಲ್ಪ್ ಮಾಡಿದ್ರೆ ಭಾರಿ ಹತ್ತಿರ ಇದ್ದಾರೆ, ಸಹಾಯನೇ ಇಲ್ಲ, ದೂರದ ಸಹಾಯ ಮಾಡ್ತಾನೆ. ಗೊತ್ತಾಯ್ತಾ? ಅದು ಕೃಷ್ಣ ಹೇಳಿದ ಮಾತು ಏನದು, ಹೇಗೆ ಜನ ನಡ್ಕೋಬೇಕು ಅಂತ ಹೇಳೋದಕ್ಕೆ. ವಸ್ತುಸ್ಥಿತಿ ಹಾಗೆ ಮಾಡಿಲ್ಲ, ಏನು ಬೇಕು ಅದನ್ನು ಮಾಡಿದ್ದಾನೆ. ಅವ್ರ ದೊಡ್ಡ ಆಪತ್ತೆಲ್ಲ ಪರಿಹಾರ ಮಾಡಿದ್ದಾರೆ. ಮಹಾಪತ್ತು ಕಂಸನೇ ಇದ್ದ, ಎಲ್ಲ ಪರಿಹಾರ ಮಾಡಿದ್ದ. ಆದ್ದರಿಂದ ಹತ್ತಿರ ಇದ್ದ ಮಾಡಬೇಕು ಅಂತ ಏನಿಲ್ಲ. ಒಬ್ರು ಹತ್ತಿರ ಇದ್ದಾನೆ ಮಗ, ಬರೀ ಜಗಳ ಅವನ ಜೊತೆಗೆ ನಿತ್ಯ. ದೂರ ಇದ್ದಾನೆ, ಕೆಲಸ ಮಾಡಿಬಿಟ್ಟು ದುಡ್ಡು ಕಳಿಸ್ತಾ ಇದ್ದಾರೆ, ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾನೆ. ಈಗ ಪ್ರೀತಿ ಯಾರ ಮೇಲೆ ಜಾಸ್ತಿ ಬರುತ್ತೆ ಅವರಿಗೀಗ? ಅವ್ರ ಮೇಲೆ ಗುಂಡ ಮೇಲಲ್ಲ. ಇವ್ರು ದರಿದ್ರ ಇಲ್ಲದೆ ಅವ್ರು ನೋಡಿ ಹೇಗಿದ್ದಾರೆ ಅಂತ ಹೇಳ್ತಾರೆ. ನಡೆಯುತ್ತೆ, ಎಷ್ಟೋ ಸಲ ನಡೆದಿದೆ ಅದೆಲ್ಲ. ಇವ್ರು ದಿವಸ ಗಲಾಟೆ ಮಾಡೋನೆ, ಏನು ಉಪಯೋಗ ಇಲ್ಲ ಅವನಿಂದ. ಹತ್ತಿರ ದೂರ ಅಂಬೋದು ಪ್ರಶ್ನೆ ಅಲ್ಲ, ಹೌ ಹೆಲ್ಪ್ಫುಲ್ ಈಸ್ ಅಂಬೋದು ಪ್ರಶ್ನೆ. ಏನು ಅದೇ ಅವೆಲ್ಲ ಸುಳ್ಳು ಸುಳ್ಳು ಹೇಳ್ತಾನೆ ಕೃಷ್ಣ, ಮೊಸರು ಮೋಹನ ಮಾಡ್ತಾನೆ ಆ ಮಾತಿನಿಂದ. ನಾವು ಅದು ಮೋಸ ಹೋಗಬಾರ್ದು. ನಾವು ಹಸುರು ಆಗಿಬಿಡ್ತೇವೆ, ಮೋಸ ಆಗಿಬಿಟ್ರೆ ಏನಾಗುತ್ತಾಗ? ತಪ್ಪು ತಿಳ್ಕೊಳ್ಳಿ ಹಸುರು ಅಂತ ಕೃಷ್ಣ ಮಾಡಿದಾಗ ನಾವು ತಪ್ಪು ತಿಳ್ಕೊಂಡ್ರೆ ಯಾವ ಗುಪ್ಪಿ ಸೇರ್ತೀವಿ ನಾವೀಗ? ಹಸುರು ಹಾಗಾಗಬಾರ್ದು. ಒಂದ್ಸತಿ ಹೇಳಿದ ಮೇಲೆ ಅದನ್ನು ಯಾವಾಗಲೂ ಅಪ್ಲೈ ಮಾಡ್ಕೋತಾರೆ. ಹಾಂ 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 ಏನೇ ಹಾಂ ಇದ್ರು ಅದು ಉತ್ತರ ಹೇಳಿ ಆಯ್ತಲ್ಲ ಈಗಾಗಲೇ, ಕೇಳಿಸ್ಕೊಳ್ಳಿಲ್ಲ ಅದ್ರ ಏನು ಹೇಳಿ? ದ್ರೋಣರು ಇಷ್ಟೆಲ್ಲ ಮಹಾ ಅಸ್ತ್ರಜ್ಞರವರು, ಅಂಥವ್ರು ಏನೋ ಕೇಳ್ತಾರೆ ಅಂದ್ರೆ ಅವ್ರಿಗೆ ಆಗದ್ದು ಕೇಳ್ತಾರೆ ಅಂತ ಅರ್ಥ. ಅಂಥವ್ರಿಗೆ ಆಗದ್ರೆ ನಮಗೆ ಮಾಡ್ಲಿಕ್ಕಾಗತ್ತ? ಆಮೇಲೆ ಯಾರಿಗೆ ಕಣ್ಣಾರ ನೋಡಿದಾರಲ್ಲ, ಈಗ ಕಣ್ಣಾರ ನೋಡಿದ್ದಾರೆ ಮುದ್ರಿಕೆ ಎತ್ತಿದ್ದನ್ನ. ಚೆಂಡೆತ್ತಿದ್ರೆ ಏನೋ ಸ್ವಲ್ಪ ಅನ್ಬೋದಾಯ್ತು, ಮುಳುಗಿರೋದು ಅದು. ಅದರಲ್ಲಿ ಮುಳುಗ್ಬೇಕಿವು ಯಾವ ದರ್ಬೆ ತೇಲುತ್ತದಲ್ಲ, ಮುಳುಗೋದಿಲ್ಲ. ಅದು ಹೋಗ್ಬೇಕು ಅಸ್ತ್ರದಿಂದಾಗಿ. ಈಗ ಹೋಗ್ಬಿಟ್ಟು ಎತ್ಕೊಂಡ್ಬರ್ಬೇಕು. ಇದು ಮಾಡಕ್ಕೆ ಸಾಧ್ಯ ಆಯ್ತಾ? ಇದನ್ನ ಒಂದು ದೊಡ್ಡವ್ರ ಸಾವಾಸಾರ ಬೆಳೆದು ಬಿಟ್ಬಿಟ್ರು. ಅವ್ರ ಗೌರವ ಅಲ್ಲ, ಭಯ ಅವ್ರಿಗೆ ಇದ್ದಿತ್ತು. ಆ ಭಯದಿಂದ ಬಿಟ್ರು. ಅದು ಕಾಮನ್ ಸೆನ್ಸ್. ಅದು ಯಾರೋ ದೊಡ್ಡವ್ರ ಪ್ರಶ್ನೆ ಕೇಳ್ತಾರೆ, ಕೇಳಿದ ತಕ್ಷಣ ಯಾರು ಉತ್ತರ ಕೊಡೋದಿಲ್ಲ ಇಮಿಡಿಯೇಟ್ ಆಗಿ. ಯಾಕೆ? ಇವ್ರು ಪ್ರಶ್ನೆ ಕೇಳ್ತಾರೆ, ಏನೋ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಅಂತ ಅರ್ಥ. ನೋಡೋದಕ್ಕೆ ಸಿಲ್ಲಿ ಕ್ವಶನ್ ಇದ್ದಾಗಿರುತ್ತೆ. ಅವ್ರು ಯಾರು ಉಳಿದವ್ರು ಏನು ಉಳಿದವ್ರು ಸುಮ್ಮನೆ ಅವ್ರಿಗೆ ಕೇಳ್ತಿರೋದು ಅವ್ರಿಗೆ. ನಾವು ಯೋಚನೆ ಮಾಡಿ ಕೇಳ್ತಿರೋದು ಅವರು, ಗೊತ್ತಾಯ್ತಾ? ನಿನಗೆ ಗೊತ್ತಾ, ಅವ್ರಿಗೆ ಗೊತ್ತಾಗಲ್ವಾ? ಕೇಳ್ದು ಏನೋ ಒಂದು ಒಳಗೆ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವೇನು ಮಾಡ್ತಾರೆ ಗೊತ್ತಾ? ದಯವಿಟ್ಟು ನೀವೇ ಹೇಳಿಬಿಡಿ ಅಂತ ಬಿಡ್ತಾರೆ. ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಏನಂತಾರೆ? ನೀವೇ ಹೇಳಿಬಿಡಿ. ಯಾತಕ್ಕೆ? ನಾವು ಏನೇ ಹೇಳಿದ್ರು ಕೂಡ ಅದಕ್ಕೆ ನೀವು ಯೋಚನೆ ಮಾಡಿರ್ತೀರ, ಆಗಲೇ ನೀವು ಯೋಚನೆ ಮಾಡಿ ಅದನ್ನು ಬಿಟ್ಟಿರ್ತೀರಾ. ಆದ್ದರಿಂದ ನೀವೇ ಹೇಳಿಬಿಡಿ, ಸರೆಂಡರ್ ಆಗ್ತಾರೆ. ಅದು ಲೋಕದಲ್ಲಿ ಕಂಡ್ರೆ ಸೈಕಾಲಜಿ. ಆ ದೃಷ್ಟಿಯಿಂದ ಅವ್ರು ಬರಲಿಲ್ಲ. ಏನೋ ಪ್ರಶ್ನೆ ಏನೇನು ಬಿರಿಯಾನಿ ಕೇಳಿದ್ರಲ್ಲ, ಅಷ್ಟೇನಾ? ಸೊ ಅದು ಯಾವಾಗಲೂ ಕೂಡ ಯೋಚನೆ ಮಾಡಿ, ಯಾರು ಕೇಳ್ತಾರೆ ಅಂದ್ರೆ ಆಗುತ್ತೋ ಇಲ್ಲೋ ತೀರ್ಮಾನ ಮಾಡುತ್ತೆ. ಹಾಂ ಹೌದು, ಬರಲೇ ಇಲ್ಲ, ಬರಲೇ ಇಲ್ಲ. ವೇಸ್ಟ್ ಆಯ್ತಾ? ವೇಸ್ಟ್ ಆಗಲಿಲ್ಲ. ಇವ್ರು ಏನಂತಾರೆ, ಕೃಷ್ಣ ಹೇಳ್ಕೊಟ್ರೆ ಅದು ಒಳ್ಳೆ ಪ್ರಶ್ನೆ. ಆ್ಯಕ್ಚುಲಿ ಕೃಷ್ಣ ಉಪಯೋಗ ಇರುತ್ತೆ, ಅದು ವೇಸ್ಟ್ ಅದು ಅಂತ ಕೇಳಿದ್ರೆ ಹಾಗಲ್ಲ. ಇವತ್ತು ಉದಾಹರಣೆಗೆ ಒಬ್ಬರು ಸೋದಕ್ಕೆ ಯಾರ ಹತ್ರ 1000 ರೂಪಾಯಿ ಸಾಲ ಕೇಳ್ತಾರೆ ಅಂತ ತಿಳ್ಕೊಂಬೇಡ, ಗೊತ್ತಾಯ್ತಾ? ಇವ್ರು ಯಾರು ಅಂತ ನೋಡ್ತಾ ಇನ್ನೊಬ್ಬರು ಸಾರಿ ನೀನು ಕೊಡಲ್ಲ ಅಂತ ಹೇಳಿದ್ರು, ಇವ್ರಿಗೆ ಕೊಟ್ಬಿಡ್ತಾನೆ ತಕ್ಷಣ. ಅದಕ್ಕೆ ಇವ್ರು ಎಷ್ಟು ಆಸ್ತಿ ಇದೆ, ಇವ್ರಿಗೆ 1000 ಲೆಕ್ಕನೇ ಇಲ್ಲ. ಅವ್ರಿಗೆ 1000 ಓಡೋದ್ರೆ ಕೇಳೋರಿಲ್ಲ. ಅದು ಇದೇನಾಯ್ತು? ಇದರಿಂದ ಏನಾಯ್ತು? ಹೆಚ್ಚು ಆಸ್ತಿ ಮಾರಲಿಲ್ಲ ಅವನು, ಬಟ್ ಆಗಿದ್ದೇನೋ ಇದೇ ಅನ್ನೋದಕ್ಕೆ ಒಂದು ಅವನಿಗೆ ಅಡ್ವಾಂಟೇಜ್ ಸಿಕ್ತು. ಇದೇ ಯಾವ ಮೇಷ್ಟ್ರು ಕೂಡ ತಿಳ್ಕೊಂಡದ್ದೆಲ್ಲ ಹೇಳೋದಿಲ್ಲ.
ಎಮ್ ಎ ಮಾಡಿದವನು ತಾವು ಓದಿದ್ದೆಲ್ಲ ಹೇಳಬೇಕಾಗಿಲ್ಲ ಬೇರೆಯವರಿಗೆ. ಬಟ್ ಏನಾಗಿದೆ ಅವನಿಗೆ ಜ್ಞಾನ ಜಾಸ್ತಿ. ಆದ್ದರಿಂದ ಯಾವಾಗ ಏನು ಪ್ರಿಫರ್ ಮಾಡ್ತಾರೆ ಯಾವಾಗಲೂ ಕೂಡ ಅಂಥವಿದೆ ಅವನಿಗೆ ಗೊತ್ತಿದೆ ಅಂದರೆ ರಿಸ್ಕ್ ತೊಗೊಳಕ್ಕೆ ಹೋಗ್ಬಾರ್ದು. ಯಾರು ಪಿಸ್ತೂಲ್ಗಳು ಓಡಾಡ್ತಿರ್ತಾನೆ, ಅವಾಗ ಏನು ಮಾಡ್ತೀವಿ ನಾವೀಗ, ನಮ್ಗೆ ಹೊಡೆದೇ ಇರ್ಬೋದು ಅವನು, ಅಕಸ್ಮಾತ್ ಹೊಡೆದ ಅಂತ ಯೋಚನೆ ಮಾಡ್ತೇವೆ. ಅದೇ ಸೇಫ್ಟಿ. ಅದು ಗನ್ ಲೈಸೆನ್ಸ್ ತೊಗೊಂಡಿದ್ದಾನೆ ಅಂದರೆ ಬಾಡಿ ಹುಷಾರಾಗಿರ್ಬೇಕು ಅಂತ ಅರ್ಥ. ಗೊತ್ತಾಯ್ತು. ಅದೇ ಅವ ಎಂದೂ ಉಪಯೋಗಿಸಲಿಲ್ಲ ಜನ್ಮದಲ್ಲಿ, ಬಟ್ ಎಷ್ಟು ಪ್ರಾಬ್ಲಮ್ ಸಾಲ್ವ್ ಆಯ್ತು ಅವನಿಗೆ. ಕಳೆದ್ರೆ ಯಾರು ಇವರು ಬರಲಿ, ಏನೂ ಬರಲೇ ಇಲ್ಲ, ಆದ್ದರಿಂದ ಹಿ ಸೇಫ್ ಅಂತ ವಿದ್ಯೆ ಗೊತ್ತಿತ್ತು. ಏನೋ ಸಂಮೋಹನ ಅಲ್ಲ, ಬೇರೆ ಇದು ಇದು ಉನ್ಮಾದನಾದೀನಿ, ಉನ್ಮಾದನಾಸ್ತ್ರ ಅದು ಹೇಳ್ಕೊಟ್ಟಿದ್ದು ದ್ರೋಣಾಚಾರ್ಯನೇ. ಕೃಷ್ಣದಿಂದ ಬಂದಿದ್ದಲ್ಲ ಅದು, ದ್ರೋಣಾಚಾರ್ಯ. ಉನ್ಮಾದನಾಸ್ತ್ರ ಬೇರೆ, ಸಂಮೋಹನಾಸ್ತ್ರ ಬೇರೆ. ಇದು ಮೋಹಗೊಳಿಸೋದು, ಅದು ಹುಚ್ಚಿಡಿಸೋದು ಮಾಡಿ ಕಳಿಸ್ಬಿಡೋದು. ಡಿಸೀಸ್ ಅದೊಂದು ಆ್ಯಕ್ಚುಲಿ. ಅಂಥ ಅಸ್ತ್ರ ಗೊತ್ತಿತ್ತು ಆತನಿಗೆ, ಮೊದಲ ಅಸ್ತ್ರಗಳೆಲ್ಲ. ಅದು ಗೊತ್ತಿದ್ದರೆ ಅಷ್ಟು ಮಹತ್ವ ಇರುತ್ತೆ. ಗೊತ್ತಿದ್ದವನು ಯಾರೋ ಒಬ್ಬನು ಸಭೆಯೊಳಗೆ ಬರ್ತಾನೆ, ಭಾರಿ ಅಲಂಕಾರ ಹೊಂದಿದ್ದಾನೆ, ಏನಾಗುತ್ತೆ ಅವನು ಏನೂ ಉಪಯೋಗಿಸ್ಬೇಕಾಗಿಲ್ಲ. ಅವನ ಯೋಗ್ಯತೆ ಹೇಳೋದಕ್ಕೆ ಒಂದು ಗುರುತು. ಆ ದೃಷ್ಟಿಯಲ್ಲಿ ಅರ್ಜುನನಿಗೆ ಗೌರವ ಇದ್ದೇ ಇತ್ತು. ತಿಳಿದಲ್ಲಿ ಯಾರು ಉಪಯೋಗಿಸ್ಬೇಕಾಗಿಲ್ಲ, ಅದಕ್ಕೆ ಒಂದು ರೆಸ್ಪೆಕ್ಟ್ ಇದ್ದೇ ಇರುತ್ತೆ ಯಾವಾಗ. ರಿಟೈರ್ಡ್ ಪ್ರೊಫೆಸರ್ ಏನು ಮಾಡೋದಿಲ್ಲ ಗೊತ್ತು, ರಿಟೈರ್ಡ್ ಪವರೇ ಏನೋ ಅವನಿಗಿಲ್ಲ, ಗೌರವ ಕೊಡ್ತಾರೆ ನಾನು ಯಾತಕ್ಕೆ. ಅದರಲ್ಲಿ ಇದ್ದವನು ನಾಲೆಡ್ಜ್ ಇದೆ, ಅಧಿಕಾರ ಇದೆ, ಅನುಭವ ಇದೆ ಅವನಿಗೆ ಅಂತ ಗೌರವ ಕೊಡ್ತಾನೆ. ಅದು ನಮಗೆ ಹೇಳ್ಕೊಡ್ಬೇಕಾಗಿಲ್ಲ, ನಮ್ಗೆ ಅವ್ರಿಗೆ ಟಚ್ ಬರಬೇಕಾಗಿಲ್ಲ. ಅಂದರೆ ನಮಸ್ಕಾರ ಮನೆ ಮಾಡ್ತಾನೆ. ಹಾಂ ಏನೇನೇ ಏನು ಹಾಂ ಇಲ್ಲಿ ಏನು ಹೇಳಿದ್ದು ಆಚಾರ್ಯ ಹೇಳಿದ್ದೇನೆ, ಇಲ್ಲಿ ಐಶಿ ಕಾಫಿ ಅಂತ ಹೇಳಿದ್ದ. ಆಚಾರ್ಯ ಹೇಳಿದ ನಿರ್ಣಯನೋ ನೀವು ಬರೆದಿದ್ದ ನಿರ್ಣಯನ ಅಲ್ಲಿ ಅಲ್ಲಿ ಆಚಾರ ವಾಕ್ಯ ಹಾಕಿ ಉತ್ತರ ಕೊಟ್ಟಿದ್ದಾರೆ ಏನಾದ್ರು? ಕೊಟ್ಟಿಲ್ಲ, ಕೊಡಬೇಕು. ಅದು ಕೊಟ್ಟಿದ್ರೆ ಸರಿ ಹೋಗ್ತಾ ಇತ್ತು. ಯಾಕಂದ್ರೆ ಬುಡದವ್ರು ಮಾಡಿದಾಗ ಅವ್ರು ಮಾಡೋ ಬೇರೆ, ನಮಗೆ ತಾತ್ಪರ್ಯ ಗೊತ್ತಿಲ್ಲ ಅವರಿಗೆ. ಆ ಮನುಷ್ಯ ಹೇಳಿದ ಅಂತ ಹೇಳಿಲ್ಲ. ನಾನು ವಿ ಎಸ್ ಸುಕ್ತಂಕರ್ ಏನು ಮಾಡಿದ್ರು ಕೊನೆಗೆ ಪಾಪ ಅವರು ಮಧ್ವಾಚಾರ್ಯ ಕೊನೆಗೆ ಸಿಕ್ತು ಅವರಿಗೆ. ಕೊನೆ ಅಂದ್ರೇನು, ಆ ವೈಂಡ್ ಅಪ್ ಮಾಡೋ ಸ್ಥಿತಿಯಲ್ಲಿ ಸಿಕ್ತು. ಈ ಪುಸ್ತಕ ಮೊದಲೇ ಸಿಕ್ಕಿದ್ರೆ ಎಷ್ಟು ವಂಡರ್ ಆಗ್ತಿತ್ತು ಅಂತ ಹೇಳಿದ್ರು. ನಮಗೆ ಸಿಕ್ಕಿದ್ರೆ ಏನು ವಂಡರ್ ಮಾಡೇ ಇಲ್ಲ ಅವು ಆಶ್ಚರ್ಯ. ಅಲ್ಲ ಅವ್ರು ಹೇಳಿದೆ ಎಷ್ಟು ಅದು ಅಪ್ರಿಷಿಯೇಟ್ ಮಾಡಿದ. ಅವ್ರು ಮೊದಲೇ ನಾನು ಸಿಕ್ಕಿದ್ರೆ ಏನು ಮಾಡ್ತಿದ್ದೆ ಅಂತೇಳಿ, ಎಷ್ಟು ಚೆನ್ನಾಗಿದೆ ಇದು ಅಂತೇಳಿ. ಎಷ್ಟೋ ವಿಷಯ ಇಂಟರ್ಪ್ರ ಎಲ್ಲ ತೆಗೆದು ಹಾಕ್ಲಿಕ್ಕೆ ಭಾಳ ಅನುಕೂಲವಾಗ್ತಾ ಇತ್ತು. ಇದು ನಮಗೆ ಈಗ ಸಿಗ್ತಲ್ಲ ಅಂತ ಪೇಚಾಡ್ತಾರೆ. ನಮಗೆ ಸಿಕ್ಕರೂ ಓದ್ತಾ ಇಲ್ಲ, ಇದು ಬಹಳ ದುರ್ದೈವ ಎಂದು ಆಗಾಗ. ಅದಕ್ಕೆ ಬರಿಬೇಕಾದ್ರೆ ಅದು ಉಪಯೋಗ ಮಾಡ್ಕೋಬೇಕಾಗಿ. ಅದು ಗುಡ್ದವ್ರಿಗೆ ನಮ್ಮ ಎಷ್ಟೇ ಇಲ್ಲ, ಗುಡ್ದವ್ರಿಗೆ ಭಾರಿ ಹೆಲ್ಪ್ ಆಗೋದು ಅದರಿಂದ. ಮಧ್ವಾಚಾರ್ಯ ಎಷ್ಟು ದೊಡ್ಡ ಸೊಲ್ಯೂಷನ್. ಬೇರೆಯವರಿಗೆಲ್ಲ ಬರೀ ನಾಲೆಜ್ ಬೇಕಾದವ್ರಿಗೆ ಇದೆಲ್ಲ ತಲೆ ಕೆಡಿಸ್ಕೊಂಬೋದಿಲ್ಲ. ಯಾರು ವಿಷಯ ಹೇಳ್ತಾರೋ ಭಾರಿ ಲೈಕ್ ಮಾಡ್ತಾರೋ. ಆಚಾರ್ಯ ವಿಷಯ ಅಷ್ಟು ಗೊತ್ತಾಗ್ಬಿಟ್ರೆ ಇವತ್ತು ಅವ್ರಿಗೆ ಬ್ರಹ್ಮಸೂತ್ರ ಭಾಷೆ ಎಲ್ಲರೂ ಅರ್ಥ ಆಗೋದಿಲ್ಲ, ಅನುವ್ಯಾಖ್ಯಾನ ಸುಧಾ ಅರ್ಥ ಆಗೋದಿಲ್ಲ. ಆಚಾರ್ಯ ಇದನ್ನು ಏನು ಎಲ್ಲರಿಗೂ ಅರ್ಥ ಆಗೋದೇನು ಹೇಳಿದ್ದಾರೆ ಅಂತ ತೋರಿಸ್ಬಿಟ್ರೆ ಎಲ್ಲರೂ ಆಚಾರ್ಯನ ಹೋಗ್ತಾರೆ. ನಾವೇನು ಹೇಳೋದೇ ಇಲ್ವಲ್ಲ, ಇವರೇ ತಿಳ್ಕೊಡೋದಿಲ್ಲ. ಅದು ದೊಡ್ಡ ಡ್ರಾಬ್ಯಾಕ್ ನಮ್ಮಲ್ಲಿ ಇರೋದು. ಇವತ್ತು ಇರೋ ದೊಡ್ಡ ಆಸ್ತಿ ಇಟ್ಕೊಂಡ್ಬಿಟ್ಟು ಅದನ್ನು ಉಪಯೋಗಿಸ್ತಾನೆ ಇಲ್ಲ. ಹಾಗಾಗಿಬಿಟ್ಟು ಯಾವುದು ಅದೇ ಹೇಳ್ತಿರೋದು. ಅದು ಈಗಿನ ಕಾಲಕ್ಕಂತೂ ನಿಮಗೆ ಗೊತ್ತಿಲ್ಲ, ಭಾಳ ಬುದ್ಧಿವಂತರಿದ್ದಾರೆ ಶಾಸ್ತ್ರ ವಿಮರ್ಶೆ ಮಾಡೋದ್ರಲ್ಲಿ. ನೀವು ಎಲ್ಲರೂ ಬೇರೆಯವ್ರು ಕೆಟ್ಟವ್ರನ್ನ ತಿಳ್ಕೊಳ್ಳೋಕೆ ಹೋಗಬಾರ್ದು. ತುಂಬ ಜನಕ್ಕೆ ವಿಷಯ ಗೊತ್ತಾಗ್ಬಿಟ್ರೆ ಸಡನ್ನಾಗಿ ಚೇಂಜ್ ಆಗಿಬಿಡ್ತಾರೆ. ಅವ್ರು ಯಾವುದನ್ನು ಕೇರ್ ಮಾಡೋದಿಲ್ಲ ಅಂಥವ್ರು ಕಮಿಟೆಡ್ ಟು ನಾಲೆಡ್ಜ್ ಅಷ್ಟೇ ಅವರು. ಅಂಥವ್ರ ವಿಷಯ ಗೊತ್ತಿಲ್ಲ ಇದು. ಯಾವುದೋ ಒಂದೆರಡು ವಿಷಯ ಹೇಳ್ಬಿಟ್ರೆ ಸಾಕು, ಆಶ್ಚರ್ಯ ಆಗಿಬಿಡುತ್ತೆ ಅವ್ರಿಗೆ. ಇದೆಲ್ಲ ನಮಗೆ ಗೊತ್ತೇ ಇಲ್ಲ ತಕ್ಷಣ ಹೇಳ್ತಾರೆ. ಒಂದು ಹೇಳಿದ್ರು ಭಾರಿ ಗ್ರೇಟ್ ಅಂತ ಒಪ್ಕೊಂಡ್ಬಿಡುತ್ತೆ. ಇದೆಲ್ಲ ಎಲ್ಲರಿಗೂ ಅರ್ಥ ಆಗ ಇಷ್ಟು ಏನಿದೆ, ಬರೀ ಇಷ್ಟೇ ಹೊತ್ತು ಹೇಳಿದ್ರೆ ಅಷ್ಟೇ ಹೇಳಿದ್ರೆ ಸಾಕು. ಇಷ್ಟು ಪ್ರಾಬ್ಲಮ್ ಯಾವ ಗ್ರಂಥಲ್ಲೂ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಆಚೆ ಅವರೊಬ್ಬರೇ ಸಾಲ್ವ್ ಮಾಡಿ. ಹಾಂ ಹೇಳಿ ಯಾತಕ್ಕೆ ಎಲ್ಲ ಸಂಶಯ ಹೋದ ಭಕ್ತಿ ಬರುತ್ತೆ, ಸಂಶಯ ಹೋಗುತ್ತಲ್ಲ ಭಕ್ತಿ ಬರುತ್ತೆ ಅಂತ. ಉಳಿದವ್ರಿಗೆ ಸಂಶಯ ನಿವಾರಣೆ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸಂಶಯ ಕ್ರಿಯೇಟ್ ಮಾಡ್ತಾರೆ. ಬೇರೆ ಮಹಾಭಾರತ ಓದಿಬಿಟ್ರೆ ಇದು ಬಂದು ಸಂಶಯ ಜಾಸ್ತಿ ಆಗಿಬಿಡೋದು. ಆ ಓದೋದಕ್ಕಿಂತ ಬಿಡೋದೇ ವಾಸಿ. ಹೇಳ್ತಾರೆ ದುಷತ್ತಿನ ಸಾಯೋದಕ್ಕಿಂತ ಉಪವಾಸ ಇದ್ರೆ ವಾಸಿ ಅಂತಾರಲ್ಲ, ಹಾಗೆಲ್ಲ ಆಗಬಾರ್ದು. ನಾವು ತಪ್ಪು ಮಾಡ್ತಿರೋದು ಇಲ್ಲೇ ತಪ್ಪು ಮಾಡಿ ಅಂತ ಇದೆ ಅಂತ ಹೇಳಿ ಆ ಉಪಯೋಗ ಅವ್ರು ಹಣೆಬಾರ ಯೋಚನೆ ಮಾಡಬೇಕಾಗಿಲ್ಲ. ಇರಬೇಕು ಅಂತ ಉಪಯೋಗಿಸ್ಬೇಕಾದ್ರೆ ನಾವು ಬುದ್ಧಿಪೂರ್ವ ಒಂದು ಸ್ಟೇಜ್. ಈಗ ಇವತ್ತೇನಾಯ್ತು, ಈಗ ಮುಂದೆ ಯುದ್ಧ ಬರುತ್ತೆ, ನಾನು ಗುರುಗಳ ಜೊತೆ ಯೋಧ ಮಾಡೋ ಸಾಧ್ಯ ಇಲ್ಲ, ಧರ್ಮಾಚರಣೆ ಜಗತ್ತೆ ರಾಂಗ್ ಮೆಸೇಜ್ ಕೊಟ್ಟಾಗತ್ತೆ. ಅದು ಮುಖ್ಯ. ರಾಂಗ್ ಮೆಸೇಜ್ ಕೊಟ್ಟಾಗತ್ತೆ, ನಾನು ಮಾಡೋಕ್ಕೆ ತಯಾರಿಲ್ಲ. ಅಸ್ತ್ರವಿದ್ಯೆ ಕಲ್ತ್ರೆ ಏನಾಗುತ್ತೆ, ಈಗ ಗೊತ್ತಿದೆ ಅಂತ ಆದರೆ ಜನ ನೀವು ಈ ಥರ ಮಾಡೋದಕ್ಕೆ ಕಲಿಸ್ತಾರೆ. ಇಲ್ಲ ಅಂತ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ, ಬೇಕಿಲ್ಲ. ಅದಕ್ಕೆ ಗೊತ್ತಿಲ್ಲ ಅಂತಿದ್ರೆ ನಿಶ್ಚಿಂತೆ ಅಲ್ಲ. ಹಾಗಾಗಿ ಭವಿ ಹಾಂ ಅದು ಮುಂದಿನ ಪ್ರಶ್ನೆ. ಅದು ಒಂದೊಂದೇ ಉತ್ತರ ಕೊಡ್ತಿದ್ದಾರೆ ಆಚಾರ್ಯ ಈಗ, 1 by 1. ಯಾಕಂದ್ರೆ ನಮ್ಗೆ ಅರ್ಥ ಆಗಬೇಕು ಅಂತ ಹೇಳಿ ಒಂದು ಎಲ್ಲ ಸೇರಿಸಿ ಹೇಳಿಬಿಟ್ರೆ ಆಚಾರ್ಯ ನಮ್ಗೆ ಅರ್ಥ ಆಗ್ತಿದ್ದೆ ಬಂದು ಫಸ್ಟ್ ವಿಷಯ ಕೊಡ್ತಾರೆ. ಫುಲ್ಲಿ ಕೇಪು ಎಲ್ಲ ಆಗಿದೆ ನಿಮಗೀಗ. ಆದರೆ ದೊಡ್ಡ ವಿರೋಧ ಬರೋದಾದರೆ ಈ ತಂಟೆ ನಮಗೆ ಬೇಕಿಲ್ಲ. ಗೊತ್ತಾಯ್ತಾ? ಈ ರೀತಿ ಯೋಚನೆ ಫಸ್ಟ್ ಧರ್ಮದ ಬಗ್ಗೆ ಯೋಚನೆ ಮಾಡೋದು, ಆಮೇಲೆ ಸಾಮರ್ಥ್ಯದ ಆಮೇಲೆ ಯೋಚನೆ ಮಾಡೋದು.
ಧರ್ಮ ಯಾವುದು? ಧರ್ಮ ಫಸ್ಟ್ ಅದು ಅದಕ್ಕೇನೆ ತ್ರಿವರ್ಗ ಮುಖ್ಯಾತ್ಮಜ ವಾಕ್ಯತೋನು ನಿನ್ನೆ ಬಂತದ್ದು. ತ್ರಿವರ್ಗದಲ್ಲಿ ನಿನ್ನೆ ವಿಷಯ ಬಂತಲ್ಲ, ಧರ್ಮ ಅರ್ಥ ಕಾಮದಲ್ಲಿ ಯಾವ ಶ್ರೇಷ್ಠ? ಧರ್ಮ ಶ್ರೇಷ್ಠ. ಭೀಮಸೇನ ದೇವರು ಏನು ಹೇಳಿದರು? ಕಾಮ ಶ್ರೇಷ್ಠ ಅಂತ ಹೇಳಿದ್ರು. ಇನ್ನೊಂದು ಉತ್ತರ ಹೇಳಿದೆ ಈಗಾಗಲೇ. ಅದು ಹೈಯರ್ ಲೆವೆಲಲ್ಲಿ ಅದೇ ಕರೆಕ್ಟ್. ಇಲ್ಲ ಲೋಯರ್ ಲೆವೆಲ್ ವಿಚಾರ ಮಾಡಿದ್ರು ಕೂಡ ಧರ್ಮ ಮೊದಲು. ಯಾತಕ್ಕೆ? ಮೊದಲೇದದೇ ಧರ್ಮನೇ ಸ್ಟಾರ್ಟ್ ಆಗೋದು ಧರ್ಮ. ಆದ್ದರಿಂದ ಅದನ್ನು ಹೇಳಿದ್ರು ಅಷ್ಟೇ. ತ್ರಿವರ್ಗ ಮುಖ್ಯವಾದ ಎರಡು ರೀತಿಯಲ್ಲಿ. ಒಂದು ಕೆಲವರು ಇರ್ತಾರೆ, ಇವನು ಫಸ್ಟು ಆಲ್ಫಾಬೆಟಿಕಲಿ, ಇವನು ಫಸ್ಟು ಮೆರಿಟ್ ವೈಸ್. ಎರಡು ಡಿಫರೆನ್ಸ್ ಇದೆ ಗೊತ್ತಾಯ್ತು. ಈಗ ಸಾಮಾನ್ಯ ಅಟೆಂಡೆನ್ಸ್ ಹೇಗೆ ಮಾಡಿರ್ತಾರೆ ಇದನ್ನ ರಿಸಲ್ಟ್ ಅನೌನ್ಸ್ ಮಾಡ್ಬೇಕಾದ್ರೆ ಅಲ್ಲಿ ಬೇರೆ ಆಗಿಬಿಡುತ್ತೆ, ಕ್ಲಾಸ್ ವೈಸ್ ಬಂದ್ಬಿಡುತ್ತೆ. ಅದರಿಂದ ಭೀಮಸೇನ ಹೇಳಿದ್ದು ಕ್ವಾಲಿಟಿ ವೈಸ್, ಇವ್ರು ಹೇಳಿದ್ದು ಆರ್ಡರ್ ವೈಸ್. ಇದು ಆರ್ಡರ್ ವೈಸ್ ಮುಖ್ಯ ಯಾವುದು? ಧರ್ಮ ಫಸ್ಟೇ ಧರ್ಮ ಶುರುವಾಗೋದು. ಧರ್ಮ ಅರ್ಥ ಕಾಮ ಮೋಕ್ಷ ಅನೇಕ ಅರ್ಥದಲ್ಲಿ ಸಾಲ್ವ್ ಮಾಡಕ್ಕೆ ಬರುತ್ತೆ. ವಿವಕ್ಷ ಭೇದ ವಿರೋಧ ಇಲ್ಲ, ಆಗ ವಿರೋಧ ಇಲ್ಲ. ಮತ್ತೆ ಇನ್ನೊಂದು ವಿರೋಧ ಏನದು? ಸಾಮಾನ್ಯ ಅರ್ಥದಲ್ಲಿ ಒಂದು, ಹೈಯರ್ ಅದ ಇನ್ನೊಂದು ಅರ್ಥ ಇದೆ. ನ ಬುದ್ಧಿ ಪೂರ್ವಂ ವರ ಇಂದಿರಾಪತೆ ಭವೇಯಮೇಕ ಫಲ್ಗುನೋ ಅಸ್ತ್ರಜ್ಞ ಯಶಾಂ ನಿವಾರಕಶ್ಚೇತ್ ಮಮ ಧರ್ಮ ಲಾಭ. ಅರ್ಜುನ ಈಗ ಅಸ್ತ್ರಜ್ಞನಾಗಿಬಿಟ್ಟು ವಿಶ್ವ ಯುದ್ಧ ಮಾಡೋದಾದ್ರೆ ನನಗೆ ಒಳ್ಳೇದಾಯ್ತಲ್ಲ, ಕೆಲಸ ಆಯಿತು, ನನ್ನ ಧರ್ಮ ಕೆಡಲಿಲ್ಲ ಅಷ್ಟೇ. ಧರ್ಮ ಉಡೀತು, ಕೆಲಸ ಆಗಲಿಲ್ಲ. ಅವ್ರಿಗೆ ಧರ್ಮ ಹೋಯ್ತಲ್ಲ ಅಂದರೆ ಆ ಲೆವೆಲ್ ಯೋಚನೆ ಮಾಡ್ತಾ ಇಲ್ಲ ಫಸ್ಟ್ ಅವರು. ಆ ಕರ್ತವ್ಯ ಅವ್ರಿಗಿಲ್ಲ. ಎರಡು ಕಾರಣ ಇದೆ. ಮತ್ತೆ ಒಬ್ಬ ಮನೆ ಹಿರಿಯ ಯೋಚನೆ ಮಾಡೋದು ಬೇರೆ, ಚಿಕ್ಕವರು ಯೋಚನೆ ಮಾಡೋದು ಬೇರೆ. ಅರ್ಥ ಆಯ್ತಾ? ಭೀಮಸೇನ ದೊಡ್ಡವರು, ಅರ್ಜುನ ಹೊಂದಿದ್ದಾನೆ. ಜನ ಯಾವ್ದು ಫಾಲೋ ಮಾಡ್ತಾರೆ? ಭೀಮಸೇನ ಫಾಲೋ ಮಾಡ್ತಾರೆ. ಅರ್ಜುನ ಫಾಲೋ ಮಾಡೋದಿಲ್ಲ, ಭೀಮನ್ ಮಾಡ್ತಾರೆ. ಸೊ ಅದರಿಂದ ಧರ್ಮನೂ ಉಡೀತು, ಇದು ಆಯ್ತು. ಅಕಸ್ಮಾತ್ ಈಗ ತಾನೇ ಆಗಿಬಿಟ್ಟಿದ್ದು ಧರ್ಮರಾಜನಿಗೆ ಇನ್ನೂ ಒಂದು ಪ್ರಶ್ನೆ. ಧರ್ಮರಾಜ ಪ್ರಶ್ನೆ ಮಾಡ ಅಥವಾ ಸಾಮರ್ಥ್ಯ ಇಲ್ಲ, ಕರೆಕ್ಟ್. ಇವರಿಗೆ ಸಾಮರ್ಥ್ಯ ಇದ್ದೆ ಯಾಕೆ ಮಾಡಲಿಲ್ಲ? ಈ ಕಾರಣ ಇದೆ, ಅದಕ್ಕೆ ನಾವು ಹೀಗೆ ಮಾಡೋಣ. ಎಷ್ಟೋ ಸರ್ತಿ ಕೆಲವು ಸಭೆಗಳಿಗೆ ಹೋದಾಗ ವಾದ ಮಾಡೋ ಪ್ರಸಂಗ ಬರೋಂತಿದ್ರೆ ಅವಾಯ್ಡ್ ಮಾಡಿಬಿಡ್ಬೋದು. ಯಾತಕ್ಕೆ ಅಂತ ಕೇಳಿದ್ರೆ ಅಲ್ಲಿ ಏನಾಗಬಹುದು? ಏನೋ ಪ್ರಸಂಗ ನಡೆಯುತ್ತೆ, ವಿರಸ ಬರ್ಬೋದು, ಅದು ಕಟ್ಕೊಳಕ್ಕೆ ಹೋಗ್ಬಾರ್ದು. ನಾವು ಇವತ್ತು ಅದು ಭಾಳ ತಪ್ಪು ಮಾಡ್ತಾ ಇದ್ದೀವಿ. ಯಾವುದೋ ಕೆಲವು ವಿಷಯಕ್ಕೋಸ್ಕರ ನಾವು ಇನ್ನೊಂದು ಮಠ ಅಂದ್ರೆ ಆಗಲೇಬಾರದು ಅಂತ ಸ್ಥಿತಿ ಬಂದ್ಬಿಟ್ಟಿದೆ. ಅದಕ್ಕೆ ನಮ್ಮ ಅವನತಿ ಕಾರಣ ಅದೇ. ಡ್ಯೂ ರೆಸ್ಪೆಕ್ಟ್ ಅಂತ, ರೆಸ್ಪೆಕ್ಟ್ ಬೇರೆ, ಡ್ಯೂ ರೆಸ್ಪೆಕ್ಟ್ ಬೇರೆ. ಡ್ಯೂ ರೆಸ್ಪೆಕ್ಟ್ ಕೂಡ ನಮ್ಮ ಮೂಲಭೂತ ಕರ್ತವ್ಯ. ಯಾರ್ಯಾರು ಕೊಟ್ಟು ಶತ್ರುವಾದರೂ ಕೂಡ ಒಂದು ಪದ್ಧತಿ ಇರುತ್ತೆ ಅದರೊಳಗೆ. ಇವರು ಶತ್ರು ವೈಷ್ಣವರು ಇವರೆಲ್ಲ ಕೂಡ. ಅವ್ರ ಜೊತೆ ಏನು ಮಾಡೋಕೆ ಕೊಡೋದು? ನಿಮ್ಗೆ ಅಷ್ಟು ಡೌಟ್ ಇದೆ, ಧೈರ್ಯವಾಗಿ ಮಾತಾಡಿ, ಏನು ತಪ್ಪಿಲ್ಲ, ಅದೇನು ತಪ್ಪಿಲ್ಲ. ವಿರೋಧ ಬರುತ್ತೆ, ಸ್ವಾಮಿ ಗೌರವ ಕೊಡಿ ಮಾತು ಕೇಳ್ತಾರೆ, ಏನು ತಪ್ಪಲ್ಲ. ಬೈಯೋದು ಸಿಂಗಲ್ ಬಾಯಿ ಬಂದ ಬೈದ್ವಿ ಧರ್ಮನ ಇದು. ಇವ್ರಿಗೆ ABCD ಗೊತ್ತಿಲ್ಲ ಪಾಪ. ಅವರು ಹೈ ಲೆವೆಲ್ ಪೀಠದಿಂದ ಎಲ್ಲದರಲ್ಲೂ ದೊಡ್ಡವರಾಗಿರ್ತಾರೆ. ಯಾವುದೋ ಕಾರಣ ವ್ಯತ್ಯಾಸ ಇರ್ಬೋದು, ಅದನ್ನು ಸಾಲ್ವ್ ಮಾಡಿ. ಅಷ್ಟು ತೀರಾ ಅನಿವಾರ್ಯ, ದೂರ ಇದ್ದು ಬಿಡ, ಹಾಳಾಗೋಗ್ಲಿ ಅಷ್ಟೇ. ಸಹವಾಸನೆ ಬೇಡ, ಇದು ಬಿಟ್ರೆ ಅದು ಬೆಸ್ಟ್. ಅದು ಹೇಳ್ತಾರೆ, ನೀವು ಧರ್ಮವನ್ನು ಹೇಳೋಕ್ಕಾಗದೆ ಹೋದರೆ ದೂರ ಇರಿ. ಸಭಾಮಾನ ಪ್ರವೇಷ್ಟವ್ಯ, ಸಭೆಗೆ ಹೋಗಬೇಡಿ. ಹೋದರೆ ಸತ್ಯ ಹೇಳಿ, ಇಲ್ಲದೆ ಹೋದರೆ ಪಾಪ ನೀವು ಪಾಪದಲ್ಲಿ ಪಾಪಿಗೆ ಆಗಬೇಕಾಗತ್ತೆ ಅಂತ ಹೇಳ್ತಾರೆ. ಇದೆಲ್ಲ ತಿಳ್ಕೊಂಡಾಗ ಭೀಮಸೇನ ದೇವರು ಕೂಡ ದೊಡ್ಡ ಧರ್ಮ ಇದೆಲ್ಲ, ಸಾಮಾನ್ಯ ಧರ್ಮ ಅಲ್ಲ. ಭವೇಯಮೇಕಃ ಫಲ್ಗುನೋ ಅಸ್ತ್ರಜ್ಞ ಏಷ. ಒಬ್ಬ ಸಾಮಾನ್ಯ ವ್ಯಕ್ತಿ ಇದ್ದಾನೆ, ಅವನು ಯಾರು ಕೇರ್ ಮಾಡೋದಿಲ್ಲ. ಯಾತಕ್ಕೆ ಅಂದರೆ ಶ್ರೇಷ್ಠನಲ್ಲ, ಅವನು ಯಾರು ಫಾಲೋ ಮಾಡಲಿಕ್ಕೆ ಹೋಗೋದಿಲ್ಲ. ಅವನ ವಿಷಯ ಬೇರೆ. ದೊಡ್ಡವ್ರು ಯಾವಾಗಲೂ ಎರಡು ಕೆಲಸ ಮಾಡಬೇಕು, ಸಾಧನೆ ಮಾಡಬೇಕು, ಉಳಿದವ್ರಿಗೆ ಮಾಡಿಸ್ಬೇಕು. ಕರಿಷ್ಯೆ ಕಾರಯಿಷ್ಯೇಚ. ಉಳಿದವ್ರಿಗೆ ನಾವು ಹೇಳಿದಾಗ ಮಾಡ್ತೀವಿ ಅಷ್ಟೇ, ನಾವೇನು ಹೇಳೋಕ್ಕೆ ಹೋಗೋದಿಲ್ಲ. ಅದು ಲೋಯರ್ ಸ್ಟೇಜ್, ಅದು. ಇವರು ಹೈಯರ್ ಸ್ಟೇಜ್. ಇದರಲ್ಲಿ ಬರುತ್ತೆ, ಬ್ರಹ್ಮಸೂತ್ರ ಹೇಳ್ತಾರೆ, ಓಂ ಶ್ರೇಷ್ಠಶ್ಚ ಸೂತ್ರ. ಅದು ಶ್ರೇಷ್ಠ ಅಂದರೆ ವಾಯುದೇವರು ಶ್ರೇಷ್ಠ. ದೇವ್ರನ್ನ ಬಿಟ್ಟ ಮೇಲೆ ಯಾರು ಶ್ರೇಷ್ಠ? ವಾಯುದೇವರು. ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಉಪನಿಷತ್ತಿನ ಮಾತು. ಅವ್ರು ಜನ ಫಾಲೋ ಮಾಡ್ತಾರೆ, ನಾವು ಮಾಡೋದಿಲ್ಲ. ಯಾಕಂದ್ರೆ ದೊಡ್ಡವೊಂದು ಗೊತ್ತಿದ್ರೆ ತಾನೇ ಫಾಲೋ ಮಾಡಲಿಕ್ಕೆ. ತಿಳಿದವರು ಫಾಲೋ ಮಾಡ್ತಾರೆ, ಅದಕ್ಕೆ ಆಗಬಾರ್ದು. ದೇವತೆಗಳು ನೋಡ್ತಾ ಇದ್ದಾರೆ ಅವ್ರನ್ನ, ಅವರಿಗೂ ಕೂಡ ಪಾಠ ಆಗಬೇಕು ಇವ್ರು ಮಾಡೋದು. ದೇವತೆಗಳಿಗೂ ಪಾಠ ಆಗಬೇಕಾದ್ರಿಂದ ಆ ರೀತಿ ನಡ್ಕೋತಾ ಇದ್ದಾರೆ. ಏನ? ಹೌದು 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 ಹೌದು. ಅವರು ಕೂಡ ಅಂತ ಅರ್ಥ ಹೇಳ್ಬೇಕಾದ್ರೆ, ಜೀವರ ಬಗ್ಗೆ ಹೇಳ್ಬೇಕಾದ್ರೆ ಅವ್ರನ್ನ ಸೇರಿಸಿ ಹೇಳ್ತಾರೆ. ನ ಬುದ್ಧಿಪೂರ್ವ, ಇದು ಎರಡಾಯ್ತು. ಈಗ ಮೂರನೇ ಬರಬೇಕು, ಇಂಪಾರ್ಟೆಂಟ್ ನೆಕ್ಸ್ಟ್ ಪಾಯಿಂಟ್ ಇದೆ. ನ ಬುದ್ಧಿಪೂರ್ವಂ ವರ ಇಂದಿರಾಪತೇರ್ ಅನ್ಯತ್ರ ಮೇ ಗ್ರಾಹ್ಯ ಇತಿ ಸ್ಮ ಜಿಷ್ಣು ಕರೋತು ಗುರುವರ್ಥಮಿತಿ ಸ್ಮ ಚಿಂತಯನ್ ಭೀಮ ಪ್ರತಿಜ್ಞಾಂ ನ ಚಕಾರ ತತ್ರ. ನೆಕ್ಸ್ಟ್ ಪಾಯಿಂಟ್. ಈಗ ಇನ್ನೊಂದು ಅಸ್ತ್ರವಿದ್ಯೆ ಅಂದರೆ ಏನು ಅಂತ ಪ್ರಶ್ನೆ. ಈಗ ಅಸ್ತ್ರದ ದೇವತೆಯನ್ನು ಸ್ತೋತ್ರ ಮಾಡಿ ಕೇಳ್ಕೋಬೇಕು ನಾವು. ಇಂಥ ಕೆಲಸ ಮಾಡಿಕೊಡಿ ಅಂತ ಕೇಳಬೇಕು. ಅದು ಸಾಧ್ಯ ಇಲ್ಲ. ಯಾತಕ್ಕೆ? ಮಾಫಲೇಶು ಕದಾಚನ, ಮಾಫಲೇಶು ಕದಾಚನ ಇದೆ. ಫಸ್ಟ್ ಫಲಾಪೇಕ್ಷೆಯಿಂದ ಮಾಡಬಾರ್ದು. ಅಸ್ತ್ರವಿದ್ಯೆಯಲ್ಲಿ ಫಲಾಪೇಕ್ಷೆ ಇರಬೇಕು. ಇದು ಅಸ್ತ್ರವಿದ್ಯೆ ಆಗೋದಿಲ್ಲ. ಯಾಕೆ? ನಾವು ಸತ್ಯನಾರಾಯಣ ಪೂಜೆ ಮಾಡ್ತೀರಿ, ಯಾಕೆ ಅಂತ ಕೇಳ್ತಾರೆ. ಹೋಮ ಯಾತಕ್ಕೆ ಅಂತ ಕೇಳುತ್ತೆ. ನಾವು ನಿಷ್ಕಾಮ ಮಾಡಿ ಗೊತ್ತೇ ಇಲ್ಲ ಅದರಿಂದ ಆಗಿಬಿಟ್ಟಿದೆ. ನಿಷ್ಕಾಮನೆ ಮಾಡೋದು ಬರುತ್ತೆ, ಅದು ಲೋಕದೃಷ್ಟಿಯಲ್ಲಿ ಆಗಿ ಮಾಡಕ್ಕೆ ಬರೋದಿಲ್ಲ. ಯಾಕೆ? ಒಂದು ಅಸ್ತ್ರ ಒಂದು ಬಿಟ್ಟಿದ್ದಾರೆ ಒಬ್ರಿಗೆ, ಪ್ರತಿ ಅಸ್ತ್ರ ಬಿಡ್ಬೇಕು ನಾವೀಗ.
ರಿಕ್ವೆಸ್ಟ್ ಮಾಡ್ಬೇಕು ನಾವೀಗ. ಅಸ್ತ್ರ ಸ್ತೋತ್ರ ಮಾಡಬೇಕು, ಅದು ಅದು ಹೋಗುತ್ತಾಗ. ಆ ಸ್ತೋತ್ರ ಮಾಡೋದೇನದು? ಎರಡು ತಪ್ಪಿದೆ. ಮಾಡಿದ್ದೇ ಮೊದಲನೇ ತಪ್ಪು, ಫಲಾಪೇಕ್ಷೆಯಿಂದ ಮಾಡಿದ ಮೊದಲನೇ ತಪ್ಪು. ಅದು ಯಾರನ್ನ ಕೇಳ್ಬೋದು ಅಂತ ಶಾಸ್ತ್ರ ಹೇಳಿದೆ? ದೇವ್ರನ್ನ ಕೇಳ್ಬೋದು. ನ ಬುದ್ಧಿಪೂರ್ವಂ ವರ ಇಂದಿರಾಪತೇರನ್ಯತ್ರ. ಈ ದೇವ್ರನ್ನ ಬಿಟ್ಟು ಅದಕ್ಕೆ ಯಾರ ಹತ್ರ ಹೋದ್ರು? ಪರಶುರಾಮ ದೇವ್ರ ಹತ್ರ ಯಾತಕ್ಕೆ ಹೋದ್ರು ದ್ರೋಣಾಚಾರ್ಯರು? ದೇವ್ರ ಹತ್ರ ಕೇಳಿದ್ರೆ ದೋಷ ಇಲ್ಲ ಅಂತ ಹೋದ್ರು. ಆದರೆ ಇದರಲ್ಲಿ ಒಂದು ವಿಷಯ ಗೊತ್ತಾಯ್ತು, ಕಾಮ್ಯಕರ್ಮ ಮಾಡಲೇಬಾರದು. ದೇವ್ರನ್ನ ಕೇಳಿದ್ರೆ ಪರವಾಗಿಲ್ಲ. ಸತ್ಯನಾರಾಯಣ ವ್ರತ ಮಾಡಿ ಒಳ್ಳೇದು ಮಾಡ್ಕೊಂಡು ಒಳ್ಳೇದಾಯ್ತು, ಎಷ್ಟೋ ವಾಸಿ ಆಯ್ತು. ಏನು ಮಾಡಲಿಲ್ಲ ಈ ಮಧ್ಯೆ ಅವನು? ಬೇರೆ ಅನ್ಯ ದೇವತೆಗಳ ಆರಾಧನೆ ಮಾಡಲಿಲ್ಲ, ಆದ್ದರಿಂದ ಎಷ್ಟೋ ವಾಸಿ ಇದು, ತಪ್ಪಲ್ಲ. ಅದಕ್ಕಿಂತ ಮಚ್ಚ ಬೆಟರ್ ಇದು. ಆದರೆ ಕೆಡದೆ ಇದ್ದರೆ ಇನ್ನೂ ನಂಬರ್ 1 ಅದು. ಕೆಡದೆ ಹೋದರೆ ಅದಕ್ಕೆ ಬುದ್ಧಿಪೂರ್ವಂ, ಇನ್ನೊಂದು ಪದ ಬುದ್ಧಿಪೂರ್ವಂ ಇಂದಿರಾಪತೇ ಅನ್ಯತ್ರ ವರಹ ನಮೇ ಗ್ರಾಹ್ಯ. ದೇವರನ್ನ ಬಿಟ್ಟು ಯಾರು ಕೇಳಲೇಬಾರ್ದು. ಇವ್ರಿಗೆ ಎರಡಿದೆ ಈಗ. ನಮಗೆಲ್ಲ ಜನರಲ್ ರೂಲ್ ಹಾಕಿದೆ, ಅವ್ರಿಗೆ ಸ್ಪೆಷಲ್ ರೂಲ್. ಯಾಕೆ? ಅವ್ರಿಗೆ ದೊಡ್ಡವರು ಅವರಿಬ್ಬರೇ, ಇನ್ಯಾರೂ ಇಲ್ಲ. ಲಕ್ಷ್ಮೀನಾರಾಯಣ ಇಬ್ಬರೇನೆ. ಉಳಿದವ್ರನ್ನ ಯಾರು ಕೇಳೋದಾಗುತ್ತೆ ಈಗ? ಕಡಿಮೆ ಅವರು. ನಾವು ಸಾಮಾನ್ಯವಾಗಿ ನಾವು ಯಾವುದಕ್ಕೆ ಇಷ್ಟಪಡೋದಿಲ್ಲ? ಯಾರನ್ನ ಕೇಳಿದ್ರೆ ಕೆಲಸ ಆಗುತ್ತೆ ಅಂತ ನಮಗೆ ಗೊತ್ತಿದೆ, ನಾವು ಕೇಳೋದಿಲ್ಲ. ಯಾಕೆ? ಅವ್ರು ಕೇಳಿ ಕೆಲಸ ಆಯಿತು ಅನಿಸ್ಕೊಳ್ಳೋದಕ್ಕಿಂತ ಕೆಲಸ ಆಗದಿರೋದೇ ವಾಸಿ. ಅವನಿಗೆ ಕೇಳಿ ನಾನು ಜನ್ಮ ಪೂರ್ತಿ ಮಾಡೋಕ್ಕಾಗುತ್ತೆ, ನಾನು ಮರ್ಯಾದೆ ಹೋಗುತ್ತೆ, ಆಮೇಲೆ ಬೇಕಾಗಿಲ್ಲ ಅಂತ. ಇವತ್ತಿಗೂ ಆ ಪದ್ಧತಿ ಎಲ್ಲರೂ ಫಾಲೋ ಮಾಡ್ತಾರೆ. ಅದು ಪ್ರತಿಷ್ಠೆಗೋಸ್ಕರ ಧರ್ಮ ಅಂತ ಫಾಲೋ ಮಾಡದೆ ಹೋದ್ರು, ಪ್ರತಿಷ್ಠೆಗಾಗಿ ಫಾಲೋ ಮಾಡ್ತಾರೆ. ಕರೋತು ಗುರುವರ್ಥಂ. ಆದ್ದರಿಂದ ನನಗೂ ಅಸ್ತ್ರವಿದ್ಯೆ ಕಲ್ತ್ಕೊಂಡು ವರ ಕೇಳ್ಕೊಂಡು ಯಾಕೆ ಎಲ್ಲ ಬೇಕೇ ಇಲ್ಲ. ಆದ್ದರಿಂದ ನಾನು ಬೇಡ. ಅದು ಅಸ್ತ್ರವಿದ್ಯೆ ಕಲಿತಾ ಅಂಬೋದೇ ಮೈನಸ್ ಪಾಯಿಂಟ್ ಅನ್ನು ಹೇಳೋದಾದ. ಅಸ್ತ್ರವಿದ್ಯೆ ಕಲಿತಾ ಅಂಬೋದು ಕೃಷ್ಣ ಯಾವ ಅಸ್ತ್ರ ಬಿಟ್ಟ ಅವ್ನು ಕೊಲ್ಲೋಕ್ಕೋಸ್ಕರ? ಕಂಸಾದಿ ಯಾವ ಅಸ್ತ್ರನೂ ಇಲ್ಲ, ಬರೀ ಬಡಿಯೋದು, ಒಳಗೋಗೋದು, ಕೈ ಚಾಯ್ ಒಳಗೆ ತುರುಗೋದು, ಕತ್ತಿ ಸಿಗೋದು, ತುಳಿಯೋದು, ಹೀಗೆ ಮಾಡಿದ್ದೇ ಹೊರತು ಅಸ್ತ್ರ ಬಿಡಲಿಲ್ಲ. ಯಾತಕ್ಕೆ? ಸಹಜ ಶಕ್ತಿ ಅದು, ಸಹಜ ಶಕ್ತಿ. ಬುದ್ಧಿಪೂರ್ವ ಕೆಲವು ಹೇಳ್ತಾರೆ ಕೋಲ್ ಹಿಡ್ಕೊಂಡ್ರೆ ಯಾಕೆ ಆರೋಗ್ಯ ಸರಿ ಇಲ್ವಾ, ಇದಾಗಿದೆಯಾ ಅಂತ ಕೇಳ್ತಾರೆ. ಕೋಲ್ ಹಿಡ್ಕೊಂಡ್ರೆ ಏನು ಭಾರಿ ಸ್ಟೈಲ್ ಅಂತ ಯಾರು ಕೇಳಲ್ಲ, ಪಾಪ ಅಂತ ಕೇಳ್ತಾರೆ. ಯಾವಾಗ ಯಾರು ಕೇಳೋದಿಲ್ಲ. ಅವಳು ಹೆಂಗಾಗಿದ್ದು ಹೋಗ್ತಾ ಇದ್ರೆ ಇದು ಬೇರೆ ಕೇಳಿ ಯಾಕಪ್ಪ ಹಿಡ್ಕೊಡಿ ಅಂತ ಕೇಳ್ತಾರೆ. ಗೊತ್ತಾನೆ? ಇದು ದುಡ್ದವರಿಗೆ ಅಸಹಾಯಕತೆ ಗೊತ್ತಾಗುತ್ತೆ, ಅನಿಸುತ್ತೆ. ಇವ್ರಿಗೆ ಅಸಹಾಯಕತೆ ಬೇಕಿಲ್ಲ. ಕರೋತು ಗುರುವರ್ಥಮಿತಿ ಸ್ವ ಚಿಂತಯನ್ ಭೀಮಃ ಪ್ರತಿಜ್ಞಾಂ ಗುರುವರ್ಥಂ. ಅಲ್ಲೂ ಎರಡರ್ಥ. ಗುರುವರ್ಥಂ ದೊಡ್ಡ ಕೆಲಸ ಆಗಬೇಕಾಗಿದೆ ಅರ್ಜುನನಿಂದ, ಆತ ಮಾಡಲಿ, ಆತಗೆ ಬೇಕೇ ಬೇಕು, ಪಾಪ ಮಾಡ್ತಾನೆ. ಅದು ನಾನು ತಿಳ್ಕೊಂಡ್ರೆ ಏನಾಯ್ತು? ಈಗ ನನಗೆ ಬೇಕಿಲ್ಲ, ಅವನಿಗೆ ಸಿಗಲಿಲ್ಲ, ಎರಡಾಯ್ತು ಈಗ. ಮತ್ತು ಅರ್ಜುನನಿಗೆ ಮೈನಸ್ ಪಾಯಿಂಟ್ ಆಗುತ್ತೆ, ನನಗೆ ವೇಸ್ಟ್ ಆಗುತ್ತೆ. ಆದ್ದರಿಂದ ಕೆಲವು ಏನು ಮಾಡ್ತೀವಿ? ನಮಗೆ ಬೇಡಪ್ಪ, ಇನ್ನೊಬ್ಬನಿಗೆ ಬೇಕಿದೆ. ನಾವೇನು ಮಾಡ್ತೇವೆ? ನಾವು ಬೇಡ ಅಂದ್ಬಿಟ್ರೆ ಒಂದು ಪದ್ಧತಿ ಇದೆ. ಮೊದಲೇ ಕೂತ್ಬಿಟ್ಟಿದ್ದಾನೆ, ಇನ್ನೊಂದು ಬೇಡ ಅಂತಾರೆ ಪೇಷಂಟ್. ಅವರು ಬರೋಸಾರ ಆಗ್ಬಿಟ್ಟು ಇನ್ನೊಂದು ಕಡೆ ಹೋಗ್ಬಿಡ್ತಾರೆ, ಎಲ್ಲೋ ಒಂದು ಕಡೆಗೆ. ಇವ್ರು ಬೂದೋಯ್ತು, ಅವು ಬಾಯಿ ಬದ ಬೈತಾರೆ. ಆಮೇಲೆ ಪಾಪಿಷ್ಟ ಕೂತ್ಕೊಂಡು ಹಾಳು ಮಾಡಿಬಿಟ್ಟ ಅಂತ. ಹಾಗಾಗಬಾರ್ದು. ನನಗೂ ಬೇಡ ಅನ್ಬೇಕು, ಅನ್ಬಿಟ್ಟು ಯಾರಿಗೂ ಬೇಡ, ನನಗೂ ಬೇಡ, ಈಗ ಮುಂದಕ್ಕೆ ಈಗ ಬೇರೆ ಕಳಿಸ್ಬಿಡ್ತಾರೆ, ಈ ಕಡೆ ಹೋಗು ಅಂತೇಳಿ ಹೋಗಿ ಬಿಡ್ತಾರೆ. ಮೋಸ ಅದು ಮಾಡಬಾರ್ದು ಹಾಗೆಲ್ಲ. ಆದ್ದರಿಂದ ಏನ ಅದೇ ಹೇಳ್ತಿರೋದು, ಕೇಳಬಾರ್ದು ಅಂತಾನೆ ಹೋಗ್ಲಿಲ್ಲ. ದ್ರೋಣಾಚಾರ್ಯ ಕೇಳೋದು ಒಂದು ತಪ್ಪು. ಎರಡನೇದು ಇನ್ನೊಂದು ತಪ್ಪು ಎಲ್ಲಿದೆ? ಅಸ್ತ್ರಗಳೇ ಕಡಿಮೆನೇ, ಎಲ್ಲರಿಗಿಂತ ಕಡಿಮೆ. ಅದು ಕಡಿಮೆ ಅವ್ರನ್ನ ಕೇಳಬಾರ್ದು. ದೊಡ್ಡವ್ರು ಕೇಳೋ ಪ್ರಸಂಗ ಇಲ್ಲ. ಯಾಕೆ? ಕೇಳದೆ ಕೊಡ್ತಾರೆ ಅವರು. ದೊಡ್ಡವ್ರು ಕೇಳಬೇಕಾಗಿಲ್ಲ, ಕೇಳದೆ ಕೊಡ್ತಾರೆ. ಸಣ್ಣವ್ರು ಕೇಳಿದ್ರು ಕೊಡ್ತಾರೆ, ಗ್ಯಾರಂಟಿ ಇಲ್ಲ. ಅದು ಕೊಟ್ಟರು ಬೇಕಿಲ್ಲ. ಕಾಳಿದಾಸರು ಹೇಳ್ತಾರೆ, ಯಾಂಚ ಮೋಘ ವರ ಮಧಿಗುಣೆ ನಾಥಮೇ ಲಬ್ಧ ಕಾಮ. ಗೊತ್ತಾಯ್ತಾ? ಸಣ್ಣವ್ರನ್ನ ಕೇಳಿ, ಅದು ಅಯೋಗ್ಯರನ್ನ ಕೇಳಿ ಕೆಲಸ ಆಯ್ತು ಅಂಬೋದಕ್ಕಿಂತ ದೊಡ್ಡವ್ರನ್ನ ಕೇಳೋಣ, ಆಗದೆ ಹೋದ್ರೂ ಪರವಾಗಿಲ್ಲ, ಅದು ಅವ್ರನ್ನ ಕೇಳಿದೆ ಅಂತ ಆಗತ್ತೆ ಬೇರೆ ಪಕ್ಷ. ಅಂದರೆ ಬೆಟರ್ ಟೀಮಿಗೆ ಸೋತರು ಭಾರಿ ಗೌರವ, ವೀಕ್ ಟೀಮಲ್ಲಿ ಗೆದ್ದರೂ ಗೌರವ ಇಲ್ಲ. ಯಾತಕ್ಕೆ? ಅವ್ರ ಮೇಲೆ ಗೆದ್ದ ಇವ್ರ ಕೈಲಾಗದ, ಅವರೊಬ್ಬ ಮೂರ್ಖ ಇವರೊಬ್ಬ ಮೂರ್ಖ ಅಂತ ಬಯಸ್ಕೋಬೇಕು. ಅದಕ್ಕೆ ಅದು ಬೇಕಾಗಿಲ್ಲ. ಇವೆಲ್ಲ ಲೋಕ ನ್ಯಾಯಗಳು. ಕರೋತು ಗುರುವರ್ಥ ಬಿತಿಸ್ಮ ಚಿಂತಯನ್ ಭೀಮಃ ಪ್ರತಿಜ್ಞಾಂ ನ ಚಕಾರ ತತ್ರ. ಇದು ಎರಡನೇ ಕಾರಣ ಕೊಟ್ಟರು, ಅದಕ್ಕೆ ಭೀಮಸೇನ ಪ್ರತಿಜ್ಞೆ ಮಾಡಲಿಲ್ಲ. ಮೂರನೇದೀಗ ತತ್ಪ್ರೇರಿತೇನಾರ್ಜುನೇನ ಪ್ರತಿಜ್ಞಾ ಕೃತ ಯದಾ ವಿಪ್ರವರಸ್ತತಃ ಪರಂ ನೇಹಂ ನಿತಾಂತಂ ಸುರರಾಜಸೂನೌ ಕೃತ್ವಾ ಮಹಾಸ್ತ್ರಾಣಿ ತತೌ ಸತಸ್ಯ. ತತ್ಪ್ರೇರಿತೇನ ಅರ್ಜುನೇನ ಪ್ರತಿಜ್ಞಾ ಕೃತ ಯದಾ ವಿಪ್ರವರಃ ತತಃ ಪರಂ ನೇಹಂ ನಿತಾಂತಂ ಸುರರಾಜಸೂನೌ ಕೃತ್ವಾ ಮಹಾಸ್ತ್ರಾಣಿ ತದೌ ಸತಸ್ಯ. ಅದಕ್ಕೆ ಭೀಮಸೇನಾಗಿ ಮಾಡಲಿಲ್ಲ. ತತ್ಪ್ರೇರಿತೇನ ಅರ್ಜುನೇನ. ಆದರೆ ಭೀಮಸೇನ ಸುಮ್ಮನೆ ಕೊಡಲಿಲ್ಲ. ಅರ್ಜುನ ನೀನು ಹೋಗು ಪ್ರತಿಜ್ಞೆ ಮಾಡುವಂತ ಕಳಿಸ್ಕೊಟ್ಟು, ಭಾಳ ಇಂಪಾರ್ಟೆಂಟ್.
ನೀನು ಹೋಗು ಅಂತ. ಅರ್ಜುನ ತಕ್ಷಣ ಹೊರಟ್ಬಿಟ್ಟ. ಯಾಕೆ ಗೊತ್ತಾ, ನೀನು ಹೋಗು ಅಂತ ಹೇಳಿದರೆ ಈ ನನ್ನ ಹಿಂದೆ ಇರ್ತಾನೆ ಅಂತ ಗೊತ್ತಾ. ಅಲ್ಲಿ ಯಾರೋ ಕರೆದ್ರೆ ಏನು ಅಥವಾ ಜವಾಬ್ದಾರಿ ಅವ್ರು ತಾನೇ. ಈಗ ಆಫೀಸ್ ಕಳಿಸ್ತೇವೆ ಡೆಲ್ಲಿಗೆ ಹೋಗಿ ಅಂತೇಳಿ ಖುಷಿಯಿಂದ ಹೋಗ್ತಾರೆ. ಅದಕ್ಕೆ ಟಿ ಡಿ ಎಲ್ಲ ವ್ಯವಸ್ಥೆ ಎಲ್ಲ ಅವ್ರದ್ದೇನೆ. ತಾನೇ ಹೋದಾಗ ಲೀವ್ ಇದ್ದೇ ಶುರುವಾಗುತ್ತೆ. ಲೀವ್ ಮೈನಸ್ ಆಗೋದ್ರೆ ಎಲ್ಲ ಮೈನಸ್ ಪಾಯಿಂಟ್ಗಳೇ. ಅದಕ್ಕೋಸ್ಕರ ಅದು ಭೀಮ ಹೇಳಿದ್ರು ಮುಗಿದು ಸತ್ಯಲೋಕಾಧಿಪತಿ. ಉಳಿದವರಾದರೆ ಅವತ್ತು ಹೇಳಿದ್ದೆ ಧೃತರಾಜ ಮಾಡಿದ್ದಲ್ಲ, ಮಾತು ಕೊಟ್ಟ ಸಾರಿ ಹೇಳ್ಬಿಟ್ಟು ಆ ಥರ ಇಲ್ಲ. ಇವರು ಏನು ಎಂಥವ್ರು ಸತ್ಯಲೋಕಾಧಿಪತಿ ಆದ್ದರಿಂದ ನೀನು ಹೋಗೋದು ಕೆಲಸ ಆಯಿತು ಅಂತ. ಕೆಲವು ಯಾವುದೋ ದೊಡ್ಡವ್ರು ಬಂದು ಹೇಳ್ತಾರೆ, ಅದು ವೇಕೆನ್ಸಿ ಕರೆದಿದ್ದಾರೆ ಜಸ್ಟ್ ಅಪ್ಲೈ ಅಂದ್ಬಿಡ್ತಾರೆ. ಅರ್ಥ ಇರೋದಕ್ಕೆ ಗ್ಯಾರಂಟಿ ಅಂತ ಅರ್ಥ. ಅದೆಲ್ಲ ಹೇಳೋದಿಲ್ಲ ಬಾಯ್ಬಿಟ್ಟವ್ರು. ಯಾತಕ್ಕೆ ಹೇಳ್ಕೊಡಿ ದೀದಿ ಅಲ್ಲಿ ಯಾರೇ ಕರೆದಿದ್ದಾರೆ ಅಪ್ಲೈ ಮಾಡೋದಕ್ಕೆ, ಅವ್ರನ್ನ ಭಾಳ ಕ್ಲೋಸ್ ಫ್ರೆಂಡ್ ಅವರು ಅಂತ ಹೇಳ್ತಾರೆ. ಮುಗಿದೋಯ್ತು ಅವ್ರು ಕೆಲಸ ಸಿಕ್ಕಷ್ಟೇ ಖುಷಿ. ಕೆಲಸ ಹಾಗಾಗಿಬಿಟ್ಟು ಕೆಲವು ಮೂರ್ಖರಾಗಿದ್ದಾರೆ. ಯಾರು ಪಾಪ ಹೇಳಿದ್ದಾರೆ, ಅವನೇನು ಮಾಡಿದ್ದಾರೆ ಯಾರಾದ್ರೂ ಹೇಳ್ಕೊಂಡು ಓಡಾಡ್ಬಿಟ್ಟಿದ್ದಾರೆ. ನಾನು ಕೊಡಿಸ್ತಾರೆ ಅಂತ ಹೇಳ್ಬಿಟ್ಟಿದ್ದಾರೆ ಅಂತೇಳಿ ಇವ್ರನ್ನ ತೆಗೆದಾಕಿ ಮೂರ್ಖತರ ಹಾಗೆಲ್ಲ ಮಾಡ್ದ. ವಿಶ್ವಾಸಕ್ಕೆ ಹೇಳಿದ್ದನ್ನು ಹಾಳು ಮಾಡ್ಬೇಕು. ತತ್ಪ್ರೇರಿತೇನ ಅರ್ಜುನೇನ ಪ್ರತಿಜ್ಞಾಕೃತ ಯದಾ ವಿಪ್ರವರಃ ತತಃ ಪರಂ. ವಿಪ್ರಶ್ರೇಷ್ಠರಾದ ದ್ರೋಣಾಚಾರ್ಯರು ತತಃ ಪರಂ ಸ್ನೇಹಂ ನಿತಾಂತಂ ಸುರರಾಜಸೂನೌ ಕೃತ್ವ. ಮೊದಲೇ ಪ್ರೀತಿ ಏನವರಿಗೆ, ಪ್ರತಿಜ್ಞೆ ಮಾಡ್ದ, ಮೊದಲಿಗೆ ಮಾಡ್ದ, ಪ್ರಾಪರ್ಲಿ ರೆಸ್ಪಾಂಡ್ ಮಾಡ್ದ ಅಂಥೇಳಿ ಭಾರಿ ಪ್ರೀತಿ ಬಂತು ಅರ್ಜುನನ ಮೇಲೆ. ಸ್ನೇಹಂ ನಿತಾಂತಂ ಸುರರಾಜಸೂನೌ ಕೃತ್ವ ಮಹಾಸ್ತ್ರಾಣಿ ತದೌ ಸತಸ್ಯ. ಮಹಾಸ್ತ್ರಗಳು ಉಳಿದವ್ರಿಗೆ ಗೊತ್ತು ಕೂಡ ಅಂತಂತ ಅಸ್ತ್ರ ಕೊಡೋಕ್ಕೆ ಶುರು ಮಾಡಿಬಿಟ್ರು. ಸೊ ಧನ್ವ ಶ್ರೇಷ್ಠ ಆಗಿಬಿಟ್ರು. ಶ್ರೇಷ್ಠ ಫಾರ್ ಎಕ್ಸಾಂಪಲ್ ಬ್ರಹ್ಮಶಿರೋಸ್ತ್ರ ಅದು ಇಬ್ಬರಿಗೆ ಗೊತ್ತಿದ್ದು. ಅಶ್ವತ್ಥಾಮರಿಗೆ ಅರ್ಜುನಿಗೆ ಯಾರಿಗೂ ಹೇಳ್ಕೊಟ್ಟಿದ್ದಿಲ್ಲ. ಇಬ್ಬರಿಗೆ ನಾರಾಯಣಾಸ್ತ್ರ. ಇವರು ಸ್ಪೆಷಲ್ ಅಸ್ತ್ರಗಳು ಯಾರಿಗೆ ಸಿಕ್ತು, ಅರ್ಜುನಿಗೆ ಸಿಕ್ತು. ಇದರಿಂದಾಗಿ ಇದು ಭೀಮಸೇನದೇವರು ಮಾಡಿದ್ದು ನೋಡಿದ್ರೆ ತಾವು ತಗೊಳ್ಳಿಲ್ಲ. ಯಾರಿಗೆ ಕೊಟ್ಟರು ಚಾನ್ಸ್ನ? ಇದೇ ಸ್ವಾರಸ್ಯ ಇರೋದು. ಆಚಾರ್ಯ ಸುಧಾ ತಾವೇ ಬರಲಿಲ್ಲ, ಅರ್ಜುನ ಕೈಲಿ ಬರೆಸಿದ್ರು ಟೀಕಾಚಾರ್ಯರು. ಹೊತ್ತಾನೆ ಅದರಿಂದ ಎಷ್ಟು ಕೀರ್ತಿ ಬಂತು ಟೀಕಾಚಾರ್ಯರಿಗೆ. ಈಗ ತಾವೇ ಬರೆದಾಕ್ಬಿಟ್ಟಿದ್ರೆ ಬೋದು ಹೋಗ್ತಿತ್ತು, ಎಷ್ಟು ನಿಶ್ಚಿಂತೆ ಆಗ್ತಿತ್ತು. ಬರಲಿಲ್ಲ, ಅವರು ಸಾಧನೆ ಆಗ್ಬೋದು. ಅವ್ರಿಗೊಂದು ಸಿಗಬೇಕು ಅವ್ರು ಅಂತೇಳಿ. ಎಷ್ಟು ಇದು ದೊಡ್ಡ ಸಾಧನೆ ಇದೆ. ಅನೇಕ ಜನ ತಾವು ಮಾಡೋದಿಲ್ಲ, ಇನ್ನೊಬ್ಬರಿಗೆ ಮಾಡ್ಲಿಕ್ಕೆ ಬಿಡೋದಿಲ್ಲ. ಅಥವಾ ತಾವು ಇನ್ನೊಬ್ಬ ಮಾಡೋಕ್ಕೆ ಅವಕಾಶ ತಾವೇ ಮಾಡಿಬಿಡ್ತಾರೆ, ಮಾಡಬಾರ್ದಾಗ. ಅದಕ್ಕೊಂದು ಅವಕಾಶ ಕೊಡಬೇಕು. ಮನೆ ಕೆಲಸ ಮಕ್ಕಳ ಕೈಲಿ ಏನೂ ಮಾಡಿಸೋದಿಲ್ಲ ಅಂತ ತಿಳ್ಕೊಂಬೋಣ. ಕೊನೆಗೆ ಏನಾಗುತ್ತದು, ಏನೂ ಬರೋದಿಲ್ಲ, ಕೊನೆಗೆ ಹಾಳಾಗಿ ಹೋಗ್ಬಿಟ್ಟಿರ್ತಾರೆ. ತುಂಬ ಜನಕ್ಕೆ ಹಾಗೆ ಆಗೋದು. ಸಾಮಾನ್ಯವಾಗಿ ಎಲ್ಲರಿಗೂ ಅಪ್ಲೈ ಆಗಲ್ಲ ಅದು. ತುಂಬ ಮನೆಯಲ್ಲಿ ಬೆಳೆದಿರ್ತಾರೆ, ಮಡಿ ಮನೆಯಲ್ಲಿ ಅವ್ರ ಹೆಣ್ಮಕ್ಳು ಇರ್ತಾರೆ. ಅವ್ರ ಕೈಲಿ ಅಡುಗೆ ಮನೆಗೆ ಎಂಟ್ರಿ ಕೊಡಲ್ಲ ಫಸ್ಟ್. ಅವರು ಮೇಲೆ ದೂರ ಇರೋದವ್ರು ಅಂತ ಹೇಳ್ಬಿಡ್ತಾರೆ. ಇವರು ಅಡುಗೆ ಅಂದರೆ ಊಟ ಮಾಡಿ ಗೊತ್ತೇ ಹೊರತು ಏನೂ ಗೊತ್ತಿರೋದಿಲ್ಲ. ಹಾಗಾಗಿಬಿಡ್ತಾರೆ. ಎಕ್ಸೆಪ್ಷನ್ಸ್ ಇದ್ದಾರೆ, ಆ ವಿಚಾರ ಬಿಟ್ಬಿಡಿ. ಆಮೇಲೆ ಏನಾಗುತ್ತೆ, ಇವರೇ ಕೆಲಸ ಮಾಡಬೇಕಾಗತ್ತೆ. ಏನು ಕೆಲಸನೇ ಬರೋದಿಲ್ಲ, ಆಗ ಮಾಡ್ಲಿಕ್ಕೆ ಬರೋದಿಲ್ಲ. ಟೂ ಲೇಟ್ ಆಗ್ಲೇನೆ. ಕೆಲವು ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ, ಕೆಲವು ಮಾಡ್ಲಿಕ್ಕೆ ಆಗೋದೇ ಇಲ್ಲ ವಯಸ್ಸಾದ್ಮೇಲೆ. ಹೀಗಾಗಿ ಡೇಂಜರ್ ಆಗಿಬಿಡುತ್ತೆ, ಕಷ್ಟ. ಅದಕ್ಕೆ ಹೇಳ್ತಾರೆ ಬಡವ್ರ ಮನೆಯಿಂದ ತರಬೇಕು ಅಂತ. ಯಾತಕ್ಕೆ ಹೇಳ್ತಾರೆ ಅಂದರೆ ಚೆನ್ನಾಗಿ ಕೆಲಸ ಮಾಡಿ ಅಭ್ಯಾಸ ಇರುತ್ತೆ. ಅದು ಏನಾಗುತ್ತೆ, ಏನು ಕಷ್ಟ ಇಲ್ಲ, ಆರಾಮ್ ನಡ್ಕೊಂಡು ಹೋಗ್ಬಿಡುತ್ತೆ. ಬಡವರಿಗೆ ಶ್ರೀಮಂತಿಕೆ ಬಂದರೆ ಪ್ರಾಬ್ಲಮ್, ಶ್ರೀಮಂತರಿಗೆ ಬಡತನ ಬಂದರೆ ಭಾಳ ಕಷ್ಟ. ಅದು ಆಗಿಬಿಡುತ್ತೆ. ಅದೆಲ್ಲ ತಿಳ್ಕೊಂಡಿದ್ದಾಗ ನಮಗೆ ಯಾರು ಕೆಲಸ ಮಾಡ್ತಾರೆ, ಯಾರು ಮಾಡೋದಿಲ್ಲ ನೋಡ್ರು ಅವ್ರು ಮಾಡಿಸ್ಬೇಕು. ಅವ್ರು ಮಾಡಿಸೋದಿಲ್ಲ. ಒಂದ್ಸರಿ ಬೈದ್ಬಿಟ್ಟು ಅಡುಗೆ ಮನೆ ಬಿಡೋದಾರು ಮೊದಲೇ ತಪ್ಪು. ಇನ್ನೂ ಕೆಲವರು ಇರುತ್ತೆ, ಎಲ್ಲ ಇರ್ತಾರೆ, ಭಾಳ ಉಪಚಾರ ಮಾಡಿಸೋದು. ನಮ್ಮ ಕೂಸು ಅಂತೇಳಿ 30-40 ಕೂಸಾಗಿರ್ತಾರೆ ಅವರಿಗೆ. ನನಗೆ ಏನು ಬರೋದೇ ಇಲ್ಲ. ಹಾಗೆ ಮಾಡಬಾರ್ದು. ಕಷ್ಟಪಟ್ಟು ಮಾಡಿಸ್ಬೇಕು. ಮುಂದೆ ಬರೋ ಅನುಕೂಲ ಆಗುತ್ತೆ ಮಾಡು ಅಂತ ಹೇಳಬೇಕು. ಅವಾಗ ಅವರಿಗೆ ಗೊತ್ತಾಗುತ್ತೆ ಎಷ್ಟು ಉಪಯೋಗ ಆಯಿತು ಅಂತ. ಯಾರು ಮತ್ತೆ ಹೇಳಿದೆ ಈಗಾಗಲೇ. ಇಲ್ಲ ಶಸ್ತ್ರವಿದ್ಯೆ ಬ್ರಾಹ್ಮಣರ ಕಲಿಯಕ್ಕೆ ಬ್ಯಾನೇ ಇಲ್ಲ, ಕಲೀಲಿಕ್ಕೆ ಬ್ಯಾನೇ ಇಲ್ಲ. ಅದು ಉಪಯೋಗಿಸ್ಬಾರ್ದು. ಆಮೇಲೆ ತಾವು ಉಪಯೋಗಿಸ್ಬಾರ್ದು, ಇನ್ನೊಬ್ಬರ ಕೈಲಿ ಮಾಡಿಸ್ಬೋದು ಅಷ್ಟೇ. ಸಾಕಷ್ಟು ವಿದ್ಯೆ ಗೊತ್ತಿರಲಿ. ಆದರೆ ಹೇಳಿಲ್ಲ ನಾನೀಗ ನಮ್ಮ ಫ್ರೆಂಡ್ ಮಾಡಿದ್ದ 14 MA ಮಾಡಿದ್ದ ಅಂತ. ಅಪಾಯಿಂಟ್ಮೆಂಟ್ ಒಂದಕ್ಕೆ ಆಗೋದು, ಅಷ್ಟಕ್ಕಾಗೋದಿಲ್ಲ. ಫಸ್ಟ್ ಓದಿದ್ದು ತಪ್ಪಲ್ಲ. ಅವನು ಓದೋಕ್ಕೆ ಅವಕಾಶ ಇದೆ, ಫಸ್ಟ್ ಚೆನ್ನಾಗಿ ಓದ್ದ, ತಪ್ಪೇನದ್ರಾಗ ಏನು ತಪ್ಪಿಲ್ಲ. ಪ್ಲಸ್ ಪಾಯಿಂಟ್ ಅಷ್ಟೇ ಹೊರತು ಮೋಸ ಅಲ್ಲ. ತಾನು ಯುದ್ಧ ಮಾಡಬಾರ್ದು ಅಷ್ಟೇ. ಅಶ್ವತ್ಥ ಅವ್ರು ಮಾಡಿದ್ರು. ಕಾರಣ ಏನು, ಇದೆಲ್ಲ ಬೇರೆ ಸೇರುತ್ತೆ. ಹಾಲು ಕೊಡೋದು ಎಲ್ಲ ಶುರುವಾಗ್ಬಿಟ್ಟು ಎಲ್ಲರೂ ಬೇಕಾಗಿ ಕೃಪಾಚಾರ್ಯರು ಇವ್ರು ಸೇರಿದ್ರು, ಅವರು ಸೇರಿದ್ರು ಅಷ್ಟೇ. ಭರದ್ವಾಜರು ಅವ್ರು ಹೇಳ್ಕೊಟ್ಟಿದ್ರು ಮೊದಲು ದ್ರೋಣ ಇವರಿಗೆಲ್ಲ ಕೆಲವರಿಗೆ. ಅದನ್ನು ಅವ್ರು ಉಪಯೋಗಿಸ್ಲಿಲ್ಲ, ಹೇಳ್ಕೊಟ್ರು ಅಷ್ಟೇ. ಏನು ತಪ್ಪಲ್ಲ. ಹೇಳ್ಕೊಡೋದು ಬೇರೆ, ಇದು ಬೇರೆ. ನಮ್ಮಲ್ಲಿ ಪದ್ಧತಿ ಇದೆ. ಯಾರು ಇದು ಮಾಡ್ತಾನೆ ಹೇಳ್ಕೊಡ್ತಾನೋ ಅವನು ಪ್ರಾಕ್ಟೀಸ್ ಮಾಡಬಾರ್ದು. ಅಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ದಾನೆ, ಸ್ವಂತ ಪ್ರಾಕ್ಟೀಸ್ ಮಾಡಬಾರ್ದು ಅಂತ ಮಾಡ್ತಾರೆ. ಅದಕ್ಕೆ ತಪ್ಪದು. ಅವರಿಗೆ ಅಡ್ಡಿ ಆಗುತ್ತೆ, ಮತ್ತು ಇವನ ಕೆಲಸ ವೀಕ್ ಆಗುತ್ತೆ. ಅದು ಶುರು ಮಾಡಿದ ತಕ್ಷಣ ಅವನ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಅದರಿಂದ ಅದು ಅಶ್ವತ್ಥ ಅವ್ರು ಕಲಿಯೋದು ಏನೂ ತಪ್ಪಲ್ಲ. ಕಲಿಯೋದು ಬ್ಯಾನ್ ಮಾಡೇ ಇಲ್ಲ. ದ್ರೋಣಾಚಾರ್ಯ ಪರಿಸರ ಹೇಳೇ ಕೊಡ್ತಿರ್ಲಿಲ್ಲ ಫಸ್ಟ್.
ಅನರ್ಹರಾಗಿದ್ದು ಹೇಳ್ಕೊಡ್ತಿರ್ತೀವಿ. ಅರ್ಹತೆ ಇದೆ ಅವರಿಗೆ, ಕಲಿಯೋ ಅರ್ಹತೆ ಇದೆ. ಮುಂದಿನ ಅವ್ರಿಗೆ ಗೊತ್ತಿಲ್ಲ, ಅದು ಅವ್ರಿಗೆ ಗೊತ್ತಿತ್ತು ಮಾಡಿಸೋದು ಅಷ್ಟೇ. ಅಲ್ಲಿಗಿರಲಿ. ಇಷ್ಟೆಲ್ಲ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಕಾರಣ ಮುಂದೆ ಹೇಳ್ತಾನೆ. ಭೀಮಸೇನ ಇನ್ನೊಂದು ಕಾರಣ ಹೇಳಬೇಕಾಗಿದೆ, ಮುಂದೆ ಹೇಳ್ತಾನೆ. ಆ ದೃಷ್ಟಿಯಿಂದ ತಾತ್ಪರ್ಯ ಓದ್ಬೇಕಾದ್ರೆ ವಾಕ್ಯಾರ್ಥ ಜೊತೆಗೆ ಸಂಶಯ ಎಲ್ಲ ಪರಿಹಾರ ಆಗೋ ರೀತಿಯಲ್ಲಿ ಓದ್ಬೇಕು. ಸಂಶಯ ಬಂದಾಗ ಅದನ್ನು ಬಿಟ್ಕೋಬಾರ್ದು, ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು ಯಾವಾಗ. ಆಗ ಅದ್ರ ಮಹತ್ವ ಗೊತ್ತಾಗ್ತದೆ.